ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಮಾನಂದದಂ ತಂ. ಸರ್, 2ನೇ ಅಧ್ಯಾಯದಲ್ಲಿ ಮತ್ತೊಂದು ಬ್ರಾಹ್ಮಣ, ಶಿಶು ಬ್ರಾಹ್ಮಣ ಅಂತ ಹೆಸರು. ಏನ್ ಹೆಸರದ? ಶಿಶು ಬ್ರಾಹ್ಮಣ. ಶಿಶು ಅಂದ್ರೆ ಮಗು, ಕೂಸು, ಕರು ಅಂತ ಅರ್ಥ. ಶಿಶು ಅಂತ ಅನ್ನೋದು ಇಲ್ಲಿ ಕೂಸು, ಕರು, ಮಗು ಅನ್ನುವ ಅರ್ಥದಲ್ಲಿ ಬಳಸಲಾಗಿದೆ. ಇದರಲ್ಲಿ ಏನು ಚಿಂತನೆಯನ್ನು ಹೇಳಿಕ್ಕೆ ಹೊರಟಿದ್ದಾರೆ, ಯಾವ ಅನುಸಂಧಾನವನ್ನು ಹೇಳಿಕ್ಕೆ ಹೊರಟಿದ್ದಾರೆ ಅಂತ ನೋಡಿಕೊಳ್ಳೋಣ. ಇದಕ್ಕ ರಘುತ್ತಮ ಸ್ವಾಮಿಗಳವರು ಹಾಗೂ ರಾಘವೇಂದ್ರ ಸ್ವಾಮಿಗಳವರು ಇಬ್ರು ಅವತಾರಿಕೆಯನ್ನು ಏನ್ ಕೊಟ್ಟಾರ, ಈ ಶಿಶು ಬ್ರಾಹ್ಮಣ ಯಾಕೆ ಹೊರಡಿತು ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ. ಹಿಂದಿನ ಬ್ರಾಹ್ಮಣದಲ್ಲಿ, ಅಜಾತಶತ್ರು ಬ್ರಾಹ್ಮಣದಲ್ಲಿ ಒಂದಿಷ್ಟು ಉಪಾಸನೆಯನ್ನ ಹೇಳಲಾಯಿತು. ದೇವರನ್ನ ಇಲ್ಲಿ ಉಪಾಸನಾ ಮಾಡಬೇಕು, ಇಲ್ಲಿ ಉಪಾಸನಾ ಮಾಡಬೇಕು, ಕೊನೆಗೆ ಹೃದಯದಲ್ಲಿದ್ದ ಭಗವಂತನ ಉಪಾಸನಾವನ್ನ ಮಾಡಲೇಬೇಕು ಅಂತ ಒಂದು ವಿದ್ಯೆ, ಇದೊಂದು ಉಪಾಸನಾ ವಿದ್ಯೆಯನ್ನು ಹೇಳಿಕೊಟ್ರು. ಅದನ್ನು ಹಿಂದೆ ಹೇಳಲಾದ ಉಪಾಸನೆಯನ್ನ ಒಂದು ವಿದ್ಯೆ ಅಂತ ಗ್ರಹಣ ಮಾಡಿ ಅದಕ್ಕೆ ಹಿಂದಿನ ಬ್ರಾಹ್ಮಣಕ್ಕೂ ಈ ಮುಂದಿನ ಬ್ರಾಹ್ಮಣಕ್ಕೂ, ಅಜಾತಶತ್ರು ಬ್ರಾಹ್ಮಣ ಶಿಶು ಬ್ರಾಹ್ಮಣಕ್ಕೂ ಒಂದು ಮಧ್ಯದ ಸಂಬಂಧವನ್ನ ಹೇಳಿಕೊಟ್ಟಿದ್ದಾರೆ ಇಬ್ಬರು ವ್ಯಾಖ್ಯಾನಕಾರರು. ಏನು ಅಂದ್ರೆ, ಹಿಂದೆ ಹೇಳಲಾದ ವಿದ್ಯೆ ಅದು ಭಗವದ್ ಉಪಾಸನಾ ವಿದ್ಯಾ ಅಥವಾ ಹಿಂದೆ ಇನ್ಯಾವುದೋ ವಿದ್ಯೆ ಬಂದಿರಬಹುದು. ಆ ವಿದ್ಯೆಯು ನಮಗೆ ಫಲ ನೀಡಬೇಕಾಗಿದ್ದರೆ, ನಮ್ಮಲ್ಲಿ ಫಲಿಸಬೇಕಾಗಿದ್ದರೆ, ನಾನು ಕಲಿತದ್ದು ಸಫಲವೆನಿಸಿಕೊಳ್ಳಬೇಕಾಗಿದ್ದರೆ ಮೊದಲು ನಮ್ಮಲ್ಲಿ ಇರಬೇಕಾದದ್ದು ಇಂದ್ರಿಯ ನಿಗ್ರಹ, ಇಂದ್ರಿಯ ಜಯ. ಯಾವ ವ್ಯಕ್ತಿಗೆ ಇಂದ್ರಿಯ ಜಯವಿಲ್ಲ, ಇಂದ್ರಿಯ ನಿಗ್ರಹವಿಲ್ಲ, ಅವನು ಯಾವುದೇ ವಿದ್ಯೆಯನ್ನ ಕಲಿತರೂ ಆ ವಿದ್ಯೆಯು ಫಲಪ್ರದವಾಗುವುದಿಲ್ಲ. ರಾಘವೇಂದ್ರ ಸ್ವಾಮಿಗಳವರು, ರಘುತ್ತಮ ಸ್ವಾಮಿಗಳವರು ಇಬ್ಬರೂ ಕೂಡ ಏನ್ ಪ್ರತಿಜ್ಞೆ ಮಾಡುತ್ತಿದ್ದಾರೆ, ಇಂದ್ರಿಯ ನಿಗ್ರಹ ಅಂತನ್ನೋದು ವಿದ್ಯೆಯ ಸಂಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವಿದ್ಯಾವಂತನಾಗಬೇಕಾ? ಲೌಕಿಕ ಅಲ್ಲ. ಲೌಕಿಕ 100 ಹೇಳ್ಕೊಳ್ರೆ ನಮಗೆ ಸಂಬಂಧವೇ ಇಲ್ಲ. ಅಧ್ಯಾತ್ಮದಲ್ಲಿ ನೀವು ವಿದ್ಯಾವಂತನಾಗಬೇಕು ಅಂತಾದರೆ ಪ್ರಮುಖ ಪಾತ್ರ, ಪ್ರಥಮ ಪಾತ್ರ ವಹಿಸುವಂತಹದ್ದು ಇಂದ್ರಿಯ ನಿಗ್ರಹ. ಯಾರು ಇಂದ್ರಿಯ ನಿಗ್ರಹ ಉಳ್ಳವನಾಗಿಲ್ಲ, ಇಂದ್ರಿಯ ದೌರ್ಬಲ್ಯ ಉಳ್ಳವನಾಗಿದ್ದಾನೆ, ಅಂಥವನಿಗೆ ನೀವು ಎಷ್ಟು ವಿದ್ಯೆಯನ್ನು ಉಪದೇಶ ಮಾಡಿದರೂ ಕೂಡ ತೂತು ಬಿದ್ದ ಮಡಿಕೆಯಲ್ಲಿ ನೀರು ಹಾಕಿದಂತೆ ಸೋರಿ ಹೋಗ್ತದೆ ಹೊರತಾಗಿ ಅದು ವಿದ್ಯಾ ಗಟ್ಟಿ ನಿಲ್ಲುವುದಿಲ್ಲ. ಅಂದ ಮೇಲೆ ಇಂದ್ರಿಯ ನಿಗ್ರಹ ಆಗಬೇಕು. ಅದರಲ್ಲಿ ಕರ್ಮೇಂದ್ರಿಯಗಳ ನಿಗ್ರಹ ಮಾಡೋದೇನು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಪ್ರಧಾನವಾಗಿ ಜ್ಞಾನೇಂದ್ರಿಯ ನಿಗ್ರಹ ಆಗಬೇಕು. ಜ್ಞಾನೇಂದ್ರಿಯಗಳ ನಿಗ್ರಹ ಆದ್ರೆ ಆಟೋಮೆಟಿಕಲಿ ಕರ್ಮೇಂದ್ರಿಯ ನಿಗ್ರಹ ಆಗಿಬಿಡ್ತದೆ. ನೋಡ್ರಿ, ಈಗ ಸರಳ ಮಾಡಿಕೊಡ್ತಿ ಬ್ರಾಹ್ಮಣ. ಏನ್ ಸರಳ ಮಾಡಿಕೊಡ್ತು? ಎಲ್ಲಾ ಇಂದ್ರಿಯವನ್ನ ನಿಗ್ರಹ ಮಾಡ್ತೀನಿ ಅಂತ ಹೋಗ್ಬೇಡ್ರಿ, ಎಲ್ಲಾ ಇಂದ್ರಿಯ ನಿಗ್ರಹ ಮಾಡ್ತೀನಿ ಅಂತ ಹೋಗ್ಬೇಡ್ರಿ, ಜ್ಞಾನೇಂದ್ರಿಯಗಳ ನಿಗ್ರಹವನ್ನ ಮಾಡಿಬಿಡ್ರಿ, ಕೆಲಸ ಮುಗಿದು ಹೋಗ್ತು. ಜ್ಞಾನೇಂದ್ರಿಯಗಳು ಯಾವುದು ಅಂತ ನಮಗೊಂದು ಸ್ವಲ್ಪ ಪರಿಚಯ ಅದ, ಇವತ್ತು ಇನ್ನೊಂಚೂರು ಪರಿಚಯ ಮಾಡಿಕೊಳ್ಳೋಣ. ಆ ಜ್ಞಾನೇಂದ್ರಿಯಗಳ ನಿಗ್ರಹ ಮಾಡಿಕೊಳ್ಳಿಕ್ಕೆ ಒಂದು ಆಧ್ಯಾತ್ಮಿಕ ಉಪಾಯ, ಒಂದು ಆಧ್ಯಾತ್ಮಿಕ ಉಪಾಯ. ಬಾಹ್ಯ ಉಪಾಯಗಳು 16 ಇರಬಹುದು. ಬಾಹ್ಯ ಉಪಾಯಗಳು ಜ್ಞಾನೇಂದ್ರಿಯಗಳನ್ನು ನಿಗ್ರಹ ಮಾಡುವುದಕ್ಕೆ ಹೊರಗಿನ ಉಪಾಯಗಳು 1000, 100, 106 ಇರಬಹುದು. ಆಧ್ಯಾತ್ಮಿಕ ಉಪಾಯ ಅದು ಒಂದನ್ನ ಈ ಉಪನಿಷತ್ತು ತಿಳಿಸಿಕೊಡುತ್ತದೆ. ಇದು ಒಂದೇ ಅಲ್ಲ, ಇಲ್ಲಿ ಒಂದನ್ನು ತಿಳಿಸಿಕೊಡುತ್ತದೆ. ಸರಿಯಾ? ಏನದು? ಶಿಶು ಬ್ರಾಹ್ಮಣದಲ್ಲಿ ಇಂದ್ರಿಯ ನಿಗ್ರಹಕ್ಕೆ ಬೇಕಾದ, ಯಾವ ಇಂದ್ರಿಯ ನಿಗ್ರಹಕ್ಕೆ ಬೇಕಾದದ್ದು ಆಧ್ಯಾತ್ಮ ವಿದ್ಯೆಯ ಸಂಪಾದನೆಯಲ್ಲಿ ಪ್ರಥಮ ಪಾತ್ರವನ್ನ ವಹಿಸುವ ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡುವುದರಲ್ಲಿ
ಕೈಯೆತ್ತಿರುವಂತಹ ವಿದ್ಯೆ ಅದು ಶಿಶುಬ್ರಾಹ್ಮಣ, ಅದು ಉಪಾಯ ಶಿಶುಬ್ರಾಹ್ಮಣ. ತಗೊಳ್ರಿ, ಏನಂತಾರ ನೋಡ್ರಿ. ಯೋಗ ವೈ ಶಿಶುಂ ಸಾಧಾನಂ ಸಪ್ರತ್ಯಾಧಾನಂ ಸಸ್ತೂಣಂ ಸದಾಮಂ ವೇದ ಸಪ್ತಹ ದ್ವಿಷತೋ ಭ್ರಾತೃವ್ಯಾನ್ ಅವರುಣದ್ಧಿ ಅಯಂ ವಾವ ಶಿಶುಃ ಯೋಯಂ ಮಧ್ಯಮಃ ಪ್ರಾಣಃ ತಸ್ಯ ಇದಮೇವ ಆಧಾನಂ ಇದಮೇವ ಪ್ರತ್ಯಾಧಾನಂ ಪ್ರಾಣಸ್ಥೂಣ ಅನ್ನಂ ದಾಮ. ಒಂದು ಮಂತ್ರ ಆಯ್ತು. ಏನಂತಾರ? ಯೋಗ ವೈ ಶಿಶುಂ, ಯಾರು ಒಂದು ಶಿಶು ಅಂದ್ರೆ ಇಲ್ಲಿ ಮನುಷ್ಯ ಶಿಶು ಅಲ್ಲ, ಇಲ್ಲಿ ಮತ್ತ ಆಕಳ ಶಿಶು, ಕರು. ಇಲ್ಲಿ ಶಿಶು ಅನ್ನೋ ಶಬ್ದಕ್ಕೆ ಕರು ಅಂತ ಬರ್ಕೊಳ್ರಿ. ಗೋವಿನ ಶಿಶುವನ್ನ ಹೇಳಿಕ್ ಹೊರಟಾರ. ಇದು ಒಂದು ಅದ್ಭುತವಾದ ಉಪಾಸನಾ ಕ್ರಮ ಇದು. ಯೋಹ ವೈ ಶಿಶುಂ, ಯಾವ ವ್ಯಕ್ತಿ ಈ ಕರು ಇರ್ತದಲ್ಲ, ಅದೇನ್ ಮಾಡ್ತಿರ್ತದ ಅಂತಂದ್ರ, ಸಾಮಾನ್ಯವಾಗಿ ನಮಗೆ ಲೌಕಿಕದಲ್ಲಿ ಹೇಳಲಿಕ್ಕೆ ಹೊರಟಿದ್ದೇನೆ ದೃಷ್ಟಾಂತತ್ವೇನ. ಕರು ಅದಕ್ಕೆ ಒಂದೇ ಕಡೆಗೆ ಕೂಡಬೇಕು ಅಂತ ಇಚ್ಛಾ ಇರೋದಿಲ್ಲ, ಸುಮ್ಮನೆ ಕೂಡುವುದಿಲ್ಲ ಒಂದ್ ಕಡೆಗೆ. ಒಂದು 50 ಕಡೆ ಅಡ್ಡಾಡ್ತಿರ್ತದೆ. ಒಂದೇ ಒಂದು ಕೊಟ್ಟಿಗೆಯಲ್ಲಿ ನೀವು ಅದನ್ನು ಬಿಟ್ಟಿದ್ರಿ ಅಂದ್ರೆ ಅದು ತಾಯಿ ಆಕಳ ಕಡೆ ಹೋಗ್ತದ, ಇನ್ನೊಂದ್ ಕಡೆ ಹೋಗ್ತದ, ಮತ್ತೊಂದ್ ಕಡೆ ಹೋಗ್ತದ, ಹೊರಗೆ ಹೋಗ್ತದ, ಮನಿಯೊಳಗೆ ಹೋಗ್ತದ, ಮತ್ ಹೊಳೆ ಬರ್ತದ. ಅದಕ್ಕೆ ಗೋಪಾಲ ಏನ್ ಮಾಡ್ತಾನ ಅಂದ್ರೆ, ಇದು ಬಹಳ ಅಡ್ಡಾಡ್ಲಿಕ್ಕತ್ತದ, ಬೇಡ ಅಂತ ತಿಳ್ಕೊಂಡು ಹೇಳದಕ್ಕೊಂದು ಹಗ್ಗ ತಗೊಂಡು ಕಟ್ಟಿ ಒಂದು ಗೂಟಕ್ಕೆ ಕಟ್ಟಿಟ್ಬಿಡ್ತಾನ. ಅದು ಆ ಕಡೆ ಈ ಕಡೆ ಜಿಗಿದಾಡೋದು ಬೇಡ ಅಂತ ತಿಳ್ಕೊಂಡು. ಅದರಂತೆ ಇಲ್ಲೊಂದು ಉಪಾಸನೆ ನಡೀತಾ ಇದೆ. ಒಂದು ಕರು ಇದೆ, ಚಂದ ಸಣ್ಣಂದ ಮಾಟನ್ ಕರು, ಬೆಳ್ಳಗಿನ ಒಂದು ಕರುವನ್ನು ನೆನಪು ಮಾಡ್ಕೊಳ್ರಿ, ಕಣ್ಮುಂದ್ ತಂದ್ಕೊಳ್ರಿ. ಮುದ್ದಾದ ಕರು. ಯಾವ ಕರುವನ್ನ ನೋಡಿದ ಕೂಡ್ಲೆ ನಮಗೆ ಮುದ್ದು ಬರಬೇಕು ಅಂತಹದ್ದೊಂದಿಷ್ಟು ಪುಟ್ಟನ್ ಕರು ಅದು. ಆ ಕರು ಅದ್ ಹೆಂಗದ ಅಂದ್ರ, ಸಾಧಾನಂ ಸ್ವಪ್ರತ್ಯಾಧಾನಂ ಸಸ್ತೂಣಂ ಧಾಮ. ಅದನ್ನ ಕಟ್ಲಿಕ್ಕೆ ಅಂತ ಒಂದು ಕೊಟ್ಟಿಗೆ, ಅದನ್ನ ಕಟ್ಟುವ ಜಾಗ ಕೊಟ್ಟಿಗೆ ಅಂತ. ಆಮೇಲೆ ಆ ಕೊಟ್ಟಿಗೆ ಇದ್ದ ಜಾಗ, ಕೊಟ್ಟಿಗೆಯಲ್ಲಿ ಹಿತ್ತಲ್ದಾಗದನೋ ಮುಂಚಿ ಕಡೆ ಅದನೋ ಮತ್ತ ಏನು ಎಡಕ್ಕದನೋ ಬಲಕ್ಕದನೋ, ಎಲ್ಲಾರು ಕೊಟ್ಟಿಗೆಯನ್ನ ಆಕಳ ಕಟ್ಟುವ ಸ್ಥಳವನ್ನ ಒಂದೇ ಕಡೆ ಮಾಡಿರಂಗಿಲ್ಲ. ಒಬ್ರು ಹಿಂದೆ ಮಾಡಿರ್ತಾರ, ಒಬ್ರು ಮುಂದೆ ಮಾಡಿರ್ತಾರ, ಒಬ್ರು ಮ್ಯಾಲ್ ಮಾಡಿ, ಎಲ್ಲ ಅನುಕೂಲದಲ್ಲಿ ಮಾಡಿರ್ತಾರ. ಹಾಗಾದ್ರೆ ಕೊಟ್ಟಿಗೆ ಅಂದ್ರೆ ಆಕಳು ಕಟ್ಟುವ ಜಾಗ. ಸಪ್ರತ್ಯಾಧಾನ ಸಾಧಾನಂ ಅನ್ನೋ ಶಬ್ದಕ್ಕೆ ಕೊಟ್ಟಿಗೆ ಅಂತ ಅರ್ಥ. ಸಪ್ರತ್ಯಾಧಾನಂ ಅನ್ನೋ ಶಬ್ದಕ್ಕೆ ಆ ಕೊಟ್ಟಿಗೆ ಇರುವಂತಹ ಸ್ಥಳ ಅಂತ ಅರ್ಥ. ಹಿಂಭಾಗನೋ ಮುಂಭಾಗನೋ, ಮನೆಯ ಮುಂಭಾಗನೋ, ಕೆಲವರು ಅಂಗಳದಲ್ಲೇ ಕಟ್ಟಿಬಿಟ್ಟಿರ್ತಾರೆ, ಅಂಗಳದಾಗ ಕಟ್ಟಿರ್ತಾರೆ. ಆಕಳಗಳನ್ನು ಕಟ್ಟೋ ಜಾಗ ಎಲ್ಲ ಅಲ್ಲೇ ಮಾಡಿರ್ತಾರೆ. ಇನ್ನು ಸಸ್ಥೂಣಂ ಅಂದ್ರೆ ಅದಕ್ಕೊಂದು ಗೂಟ ಅಂದ್ರೆ ಕಟ್ಟಕ್ಕೊಂದು ಕಂಬ ಇರ್ತದಲ್ಲ, ಆ ಕಂಬಕ್ಕೆ ಗೂಟ ಅಂತ ಕರೀತಾರೆ. ಸದಾಮಂ ಒಂದು ಹಗ್ಗ, ಅದು ಕಟ್ಲಿಕ್ಕೆ ಒಂದು ಹಗ್ಗ ಬೇಕಲ್ಲ. ವೇದ, ಯಾವ ವ್ಯಕ್ತಿ ಉಪಾಸನಾ ಮಾಡ್ಲಿಕ್ಕೆ ಇಷ್ಟಪಟ್ಟ ವ್ಯಕ್ತಿ ಇದ್ದಾನಲ್ಲ, ಅವನು ಕೊಟ್ಟಿಗೆ ಇರುವ ಜಾಗ, ಗೂಟ, ಹಗ್ಗದ ಜೊತೆಗಿರುವಂತಹ ಕರುವನ್ನ ಉಪಾಸನಾ ಮಾಡ್ತಾನೋ, ವೇದ ತಿಳಿದುಕೊಂಡು ಉಪಾಸನಾ ಮಾಡ್ತಾನೋ, ಸಪ್ತಹ ದ್ವಿಷತೋ ಭ್ರಾತೃವ್ಯಾನ್ ಅವರುಣುದ್ಧಿ, ಅವನು ತನಗೆ ಶತ್ರುಗಳಾದ 7 ಜನರನ್ನ ಗೆಲ್ತಾನ. ತನಗೆ 7 ಜನ ಶತ್ರುಗಳಂತ ಅಲ್ರಿ. 6 ಮಂದಿ ವೈರಿಗಳನ್ನು ಅಂತ ಹಾಡಾಡ್ತಿದ್ರು. ಈಗ 7 ಮಂದಿ ವೈರಿಗಳನ್ನು ಮಾಡಿಟ್ಬಿಟ್ರಲ್ಲ ನೀವು ಅಂದ್ರೆ, ಹೌದು 7 ಮಂದಿ ವೈರಿಗಳು. ಆ 7 ಮಂದಿ ವೈರಿಗಳನ್ನು ಗೆಲ್ಲುತ್ತಾನೆ. ಮುಗಿತು, ಇಷ್ಟು ವಿಷಯ. ಇಲ್ಲಿ ಪ್ರಶ್ನೆ, ಈ ಕರು ಯಾವುದು, ಈ ಕೊಟ್ಟಿಗೆ ಯಾವುದು, ಇದೆಲ್ಲ ಏನ್ ಕಥೆ ಹೇಳ್ರಿ ಅಂತಂದಾಗ ಉಪನಿಷತ್ ಬಿಡಿಸ್ತದ. ಅಯಂ ವಾವ ಶಿಶು ಯೋಯಂ ಮಧ್ಯಮ ಪ್ರಾಣ. ಮುಖ್ಯ ಪ್ರಾಣದೇವರೇ ಕರು, ಬೇರೆ ಯಾರು ಅಲ್ಲ. ಮುಖ್ಯ ಪ್ರಾಣದೇವರನ್ನೇ ಕರು ಎಂಬುದಾಗಿ ಉಪಾಸನಾ ಮಾಡ್ರಿ. ಅಯಂ ವಾವ ಶಿಶು, ಇದೇನು ಶಿಶು ಅದಲ್ಲ. ಯೋಯಂ ಮಧ್ಯಮ ಪ್ರಾಣ. ಯಹ ಅಯಂ ಮಧ್ಯಮ ಪ್ರಾಣ, ಕೆಳಗೆ ಇರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳು ಅಧಮ ಪ್ರಾಣರು, ಮೇಲಿರುವ ಭಗವಂತ ಪ್ರಾಣ, ಮಧ್ಯದಲ್ಲಿರುವ ಮುಖ್ಯ ಪ್ರಾಣದೇವರು ಮಧ್ಯಮ ಪ್ರಾಣ. ಯೋಯಂ ಮಧ್ಯಮ ಪ್ರಾಣ, ಈ ಮಧ್ಯದಲ್ಲಿರುವಂತಹ ಪ್ರಾಣದೇವರೇ ಇದ್ದಾರಲ್ಲ ಅವರೇ ಕರು. ಸರಿ, ಅದನ್ನು ಕಟ್ಟಿ ಹಾಕಿದ ಕೊಟ್ಟಿಗೆ ಯಾವುದು ಅಂತ ಕೇಳಿದ್ರೆ, ತಸ್ಯ ಇದಮೇವ ಆಧಾನಂ. ನಮ್ಮ ಲಿಂಗ ಶರೀರ ಇದೆಯಲ್ಲ, ಈ ಲಿಂಗ ಶರೀರವನ್ನೇ ಕೊಟ್ಟಿಗೆ ಎಂದು ಕರೆಯಬೇಕು. ಬರ್ಕೊಳ್ರಿ, ತಸ್ಯ ಇದಮೇವ ಆಧಾನಂ ಅನ್ನುವಲ್ಲಿ ಆಧಾನ ಶಬ್ದಕ್ಕೆ ಶ್ರೀಮದಾಚಾರ್ಯರು ಅವಸ್ಥಾನಂ ಸೂಕ್ಷ್ಮ ಶರೀರಂ ಅಂತ ಕೆಳಗೆ ಭಾಷೆಯಲ್ಲಿ ಬರೆದಾರ. ರಘುತ್ತಮ ಸ್ವಾಮಿಗಳವರು ಲಿಂಗ ಶರೀರ ಅಂತ ಅರ್ಥ ಮಾಡಿಕೊಳ್ಳ್ರಿ ಅಂತ ಬರೆದಿದ್ದಾರೆ. ಸರಿ, ಇನ್ನ
ಆ ಈ ಕರುನ ಕಟ್ಟಿ ಹಾಕಿದ ಸ್ಥಳ ಯಾವುದು ಅಂದ್ರೆ ಲಿಂಗ ಶರೀರ. ಮುಂದೆ ಇದಂ ಪ್ರತ್ಯವಧಾನಂ ಅಂದ್ರೆ ಸ್ಥೂಲ ಶರೀರ. ಇದೇನ್ ಕಣಿ ಕಾಣಿಸ್ತದಲ್ಲ, ಇದು ಆ ಕೊಟ್ಟಿಗೆ ಇರುವ ಜಾಗ, ಈ ಲಿಂಗ ದೇಹ ಇರುವಂತಹ ಜಾಗ ಈ ಸ್ಥೂಲ ದೇಹ. ಅದಕ್ಕೆ ಮುಂದೆ ನೆಕ್ಸ್ಟ್ ಪ್ರಾಣ ಸ್ಥೂಣ. ಗೂಟ ಯಾವುದಪ್ಪ ಅಂತ ಕೇಳಿದ್ರೆ ಪ್ರಾಣ. ಹರೇ ರೇ, ಮತ್ತ ಪ್ರಾಣದೇವರೇ ಕರು, ಪ್ರಾಣದೇವರೇ ಗೂಟ ಅಂದ್ರೆ ಹೆಂಗಾಗ್ಬೇಕ್ರಿ ಆಚಾರ ಅಂದ್ರೆ, ಅಪ್ಪ ಇಲ್ಲಿ ಬಂದ ಪ್ರಾಣ ಶಬ್ದಕ್ಕೆ ಪ್ರಾಣ ನಾರಾಯಣ. ನಾರಾಯಣನೇ ಪ್ರಾಣ. ಇಲ್ಲಿ ಪ್ರಾಣ ಶಬ್ದದಿಂದ ಯಾರನ್ನು ತಗೋಬೇಕು? ದೇವರು. ದೇವರೇ ಆ ಹಗ್ಗವನ್ನ ಕಟ್ಟಲು ಇರುವ ಗೂಟ ಅಂತ ತಿಳ್ಕೊಳ್ಬೇಕು. ಅನ್ನಂ ಧಾಮ. ಅನ್ನ ಅನ್ನೋ ಶಬ್ದಕ್ಕೆ ಮಹಾಲಕ್ಷ್ಮಿ ಅಂತ ಅರ್ಥ. ಆ ಮಹಾಲಕ್ಷ್ಮಿಯು ಹಗ್ಗವೆನಿಸಿದ್ದಾಳೆ. ಆಗೋಯ್ತು. ವಿಷಯ ತಿಳಿತಾ ಎಲ್ಲರಿಗೂ ಏನೇನಂತ ಹೇಳಿ ಶಬ್ದಗಳನ್ನು ಹೇಳಿ ಮುಗಿಸಿದ್ದೀವಿ. ಇನ್ನು ಕಾನ್ಸೆಪ್ಟ್ ಬಂದಿಲ್ಲ, ಬರ್ತದ. ಯೋಗ ವೈ ಶಿಶುಂ ಸಾಧಾನಂ ಸಪ್ರತ್ಯಾಧಾನಂ ಸಸ್ತೂಢಂ ಸದಾಮಂ ವೇದ ಸಪ್ತಹ ದ್ವಿಷತೋ ಭ್ರಾತೃವ್ಯಾನ ವರುಣದ್ಧೇ ಅಯಂ ವಾಮ ಶಿಶುಭೋ ಯೋಯಂ ಮಧ್ಯಮ ಪ್ರಾಣಃ ತಸ್ಯ ಇದಮೇವ ಆಧಾನಂ ಇದಂ ಪ್ರತ್ಯಾಧಾನಂ ಪ್ರಾಣಸ್ಥೂಢ ಅನ್ನಂ ದಾಮ. ಸರಿಯಾತು. ಭಾಷ್ಯ ಓದೋಣಂತ. ನಮಗೆ ಆಚಾರ ವಾಕ್ಯ ಓದಿದ್ರೆ ಬಹಳ ಪ್ರೇಮ ಬರ್ತದೆ, ಅದಕ್ಕೆ ಅಲ್ಲೇ ಓದೋಣಂತ. ಆಧಾನಂ. ಆಧಾನ ಅಂದ್ರೆ ಕೊಟ್ಟಿಗೆ. ಯಾವುದು? ಅವಸ್ಥಾನಂ ಅಂದ್ರೆ ಉಪನಿಷತ್ತಿನಲ್ಲಿ ಆಧಾನಂ ಶಬ್ದದ ಯೋಹವೈ ಶಿಶುಂ ಸಾಧಾನಂ ಅನ್ನುವಲ್ಲಿ ಅದರಿಂದ ಸಹಿತವಾದಂತ ಅರ್ಥ ಬರ್ಲಿಕ್ಕೆ ಸ ಶಬ್ದ ಹಾಕ್ಯಾರ. ಇಲ್ಲಿ ಆಧಾನಂ ಅವಸ್ಥಾನಂ ಅಂದ್ರೆ ಸೂಕ್ಷ್ಮ ಶರೀರಂ. ಈ ಮುಖ್ಯ ಪ್ರಾಣದೇವರು ಕರುವಾಗಿರುವಾಗ ಅವರನ್ನು ಕಟ್ಟಲು ಇರುವ ಕೊಟ್ಟಿಗೆ ಯಾವುದು ಅಂದ್ರೆ ನಮ್ಮ ಲಿಂಗ ಶರೀರ. ಪ್ರತ್ಯಾಧಾನಂ ವಿತಾನಂ ಸ್ಥೂಲ ಶರೀರಂ. ಉಪನಿಷತ್ತಿನಲ್ಲಿ ಪ್ರತ್ಯಾಧಾನಂ ಅಂತ ಶಬ್ದದ, ಸಪ್ರತ್ಯಾಧಾನಂ ಅಂತದ. ಮತ್ತಲ್ಲೂ ಸಪ್ರತ್ಯಾಧಾನಂ ಅಂದ್ರೆ ಸಹಿತ ಅಂತ ಅರ್ಥ. ಅದಕ್ಕೆ ಸ ಬಿಟ್ಬಿಡ್ರಿ. ಪ್ರತ್ಯಾಧಾನಂ ವಿತಾನಂ ಸ್ಥೂಲ ಶರೀರಂ. ಈಗ ನಮ್ಮ ಕಣ್ಣಿಗೆ ಏನ್ ಕಾಣಿಸ್ಲಿಕ್ಕತ್ತದ ನೋಡ್ರಿ, ಇದು ವಾಯುದೇವರೆಂಬ ಕರುವನ್ನು ಕಟ್ಟಲು ಇಟ್ಟ ಕೊಟ್ಟಿಗೆ ಇರುವ ಸ್ಥಳ. ಇದೇನಪ್ಪಾ? ಇದು ಕೊಟ್ಟಿಗಿದ ಜಾಗ. ಇದು ನಮ್ ದೇಹ ಅಂಬೋದು. ಈಗ ನೋಡ್ರಿ ಆನಂದ ಆಗ್ತದೆ. ಗೋಪಿಚಂದ್ರ ಹಚ್ಕೊಳ್ಳೋ ಕಾಲಕ್ಕ, ಮುದ್ರಿ ಹಚ್ಕೊಳ್ಳೋ ಕಾಲಕ್ಕ, ಅಂಗಾರಕ್ಷಣ ಹಚ್ಕೊಳ್ಳೋ ಕಾಲಕ್ಕ, ಆಹಾ ಈ ದೇಹ, ಈ ಸ್ಥೂಲ ದೇಹ ಇದು ವಾಯುದೇವರೆಂಬ ಕರುವನ್ನ ಕಟ್ಟಲು ಕೊಟ್ಟಿಗೆ ಇರ್ಲಿಕ್ಕೆ ಜಾಗ. ಇದು ಸೈಟ್ ಇದು ವಾಯುದೇವರನ್ನ ಕಟ್ಟಿ ಹಾಕ್ಲಿಕ್ಕೆ ತಗೊಂಡಿರುವಂತಹ ಸೈಟ್ ಇದು ಅಂತ ಅನ್ಕೋಬೇಕು. ಪ್ರಾಣೋ ನಾರಾಯಣ ಸ್ಥೂಣ. ಪ್ರಾಣ ನಾರಾಯಣ. ಪ್ರಾಣ ಶಬ್ದ ನೋಡ್ರಿ, ಇವೆಲ್ಲ ವಾಕ್ಯಗಳನ್ನ ಹೆಂಗ ಅರ್ಥ ಮಾಡ್ಕೋಬೇಕು? ಪ್ರಾಣೋ ನಾರಾಯಣ ಸ್ಥೂಣ ಅಂದ್ಬಿಟ್ರು. ಏನ್ ಹಂಗಂದ್ರೆ ಪ್ರಾಣ ಅನ್ನೋದು ಮೂಲ ಪದ, ಅದಕ್ಕರ್ಥ ನಾರಾಯಣ ಅಂತ ಇಟ್ಕೊಂಡು ಸ್ಥೂಣ ಅನ್ನುವುದಕ್ಕೆ ಅನ್ವಯ ತೋರಿಸಿದ್ರು. ಪ್ರಾಣ ಸ್ಥೂಣ ಅಂತ ಮೂಲದ, ಪ್ರಾಣ ನಾರಾಯಣ ಸ್ಥೂಣ ಅಂತ ತಿಳಿಸಿಕೊಟ್ಟರು. ಹಾಗಾಗಿ ಆಧ್ಯಾತ್ಮಿಕವಾದ ಚಿಂತನೆ ಇದು. ಇಲ್ಲಿ ನಾವು ಗೋ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಉಂಟು. ಮನೆಯಲ್ಲಿ ಗೋವನ್ನ ಕಟ್ಟದೇ ಇದ್ರು ಮನೆ ಯಜಮಾನತಿ ತಮ್ಮ ದೇಹದಲ್ಲಿಯೇನೇ ಅವಶ್ಯವಾಗಿ ಈ ತರಹದ ಕರ್ಮವನ್ನ ಮಾಡ್ಲಿಕ್ಕೆ ಬರ್ತದ ಅಂತ ಹೇಳ್ತಾ. ಇದೆಲ್ಲ ಎಲ್ಲದ ಏನದ ಅಂತ ಅನ್ನೋದನ್ನ ಮುಂದೆ ಹೇಳ್ಕೋತ ಹೋದಂಗೆ ಗೊತ್ತಾಗ್ತದೆ. ಅದಕ್ಕೆ ಸ್ವಲ್ಪ ಮೊದಲು ತಿಳ್ಕೊಳ್ರಿ. ಪ್ರಮಾಣ ಕೊಡ್ತಾರೆ. ಈಗ ಏನ್ ಪ್ರಮಾಣ ಕೊಡ್ತಾರ ನೋಡ್ಕೊಳ್ರಿ. ಪ್ರಮಾಣ ಕೊಟ್ರು ಅಂದ್ರೆ ನೋಡ್ರಿ, ವಾಯು ಗೋವತ್ಸ ರೂಪೇಣ. ತಗೊಳ್ರಿ ಶ್ರೀಮದಾಚಾರ್ಯ ವಾಕ್ಯದೊಳಗೆ ಭಾಷ್ಯ. ಮೊದಲು ಸ್ವವಾಕ್ಯದಲ್ಲಿ ವ್ಯಾಖ್ಯಾನವನ್ನ ಮಾಡಿ ಈಗ ಪ್ರಮಾಣ ಉದಾಹರಣೆ ಪೂರ್ವಕವಾಗಿ ವ್ಯಾಖ್ಯಾನ ಮಾಡ್ಲಿಕ್ಕತ್ತಾರ. ವಾಯುದೇವರು ಗೋವತ್ಸ ರೂಪೇಣ, ಆಕಳದ ಕರ ಅದರ ರೂಪದಲ್ಲಿ ಸರ್ವ ಪ್ರಾಣಿಷು ಸಂಸ್ಥಿತ. ಎಲ್ಲಾ ಪ್ರಾಣಿಗಳಲ್ಲಿ ಇದ್ದಾರೆ. ಎಲ್ಲಿ ಅಂತ ಒಂದು ಪ್ರಶ್ನೆ ಬರ್ತದ. ಹೇಳಿಲ್ ನೀವು ಅದನ್ನ ತಿಳ್ಕೊಂಡು ಇದು ಕರೆಕ್ಟು. ಎಲ್ಲಾ ಪ್ರಾಣಿಗಳಲ್ಲಿ ಇದ್ದಾರ ಅಂತೆಲ್ಲ ಹೇಳ್ತಾರ. ಮುಂದ ಹೇಳೋ ಕಾಲಕ್ಕೆ ಕಣ್ಣಿನಲ್ಲಿ ಅಂತ ಒಂದು ಚಿಂತನೆ ಬರ್ತದೆ. ಇದನ್ನೆಲ್ಲ ಎಲ್ಲಿ ನೆನೆಸ್ಕೋಬೇಕು ನಾವು ಅಂದ್ರೆ ಕಣ್ಣಿನಲ್ಲಿ ನೆನೆಸ್ಕೊಳ್ಬೇಕು ಅಂತ ಹೇಳಿಕತ್ತಾರ. ಇದು ಮೊದ್ಲೇನ್ ಮಾಡ್ಯಾರ, ನಮ್ ಲಿಂಗ ಶರೀರ, ಸ್ಥೂಲ ಶರೀರ ಅಂತೆಲ್ಲ ಹೇಳ್ಕೋತ ಬಂದು ಪರ್ಟಿಕ್ಯುಲರ್ ಆಗಿ ಅದಕ್ಕೊಂದು ಭಾಗ ಹೇಳ್ತಾರೆ. ಮತ್ತೆ ಈ ಕಣ್ಣು ಅಂತ ತಿಳ್ಕೊಂಡು ಹೇಳೋರಿದ್ದ. ಅದು ಮುಂದೆ ಬರ್ತದ. ಈ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳೋಣಂತ, ಮುಂದಿನ ವಾಕ್ಯ ಬಂದಾಗ ನೋಡಂತ. ಅಲ್ಲಿ
ದಕ್ಷಿಣಾಕ್ಷಿ ಸ್ಥಿತಂ ವಾಯುಂ ಅಂತ ಮುಂದೆ ಪ್ರಮಾಣ ಹಾಕಿದಾಗ ಬಲಗಣ್ಣಿನಲ್ಲಿ ಇದ್ದ ಅಂತದ. ಆಯ್ತಾ? ಇಲ್ಲಿ ಸದ್ಯಕ್ಕೆ ನೋಡ್ರಿ, ವಾಯು ಗೋವತ್ಸ ರೂಪೇಣ ಸರ್ವಪ್ರಾಣಿಷು ಸಂಸ್ಥಿತ. ವಾಯುದೇವರು ಆಕಳು ಕರುವಿನ ರೂಪದಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ವಾಸ ಮಾಡ್ತಿದ್ದಾರೆ. ಸೂಕ್ಷ್ಮ ದೇಹೋ ಗೃಹಂ ತಸ್ಯ, ಆ ಕರುವಿನ ರೂಪದಲ್ಲಿದ್ದ ವಾಯುದೇವರಿಗೆ ಸೂಕ್ಷ್ಮ ದೇಹವೇ ಕೊಟ್ಟಿಗೆ ಅಂದ್ರೆ ಲಿಂಗ ಶರೀರ. ವಿತಾನಂ ಸ್ಥೂಲ ಉಚ್ಚತೆ, ಮತ್ತೆ ಕೊಟ್ಟಿಗೆ ಕಟ್ಟುವ ಜಾಗ, ಕೊಟ್ಟಿಗೆ ನಿರ್ಮಾಣ ಮಾಡಿದ ಸೈಟ್ ಯಾವುದು ಅಂತ ಕೇಳಿದ್ರೆ ಸ್ಥೂಲ ಶರೀರ ಅಂತ ಕರೆಸಿಕೊಳ್ಳುತ್ತದೆ. ಅನ್ನಂ ದಾಮಾತ್ಮಕಂ ತಸ್ಯ, ಅನ್ನವನ್ನೇ ದಾಮ ಅಂದ್ರೆ ಏನ್ ಕರೀತಾರೆ ಅದಕ್ಕೆ? ಮತ್ತ ಹಗ್ಗ ಎಂದು ಕರೆಯುತ್ತಾರೆ. ಅಲ್ಲಿ ನಮ್ಮ ರಘುತ್ತಮ ಸ್ವಾಮಿಗಳವರು ಒಂದು ಪ್ರಶ್ನೆ ಮಾಡ್ಕೊಳ್ಳುತ್ತಾರೆ. ಹೌದು, ಅನ್ನ ಅಂತನ್ನೋ ಶಬ್ದಕ್ಕೆ ಯಾರನ್ನು ತಿಳ್ಕೋಬೇಕು ನಾವು? ನೀವು ಅನ್ನ ಯಾರು ಹೇಳ್ಬೇಕು? ನಮ್ಗೆ ಗೊತ್ತಾಗಿಲ್ಲಲ್ಲ ಅಂದ್ರೆ ಗೀತಾ ತಾತ್ಪರ್ಯದ ವಾಕ್ಯವನ್ನ ತಂದು ಹೇಳ್ತಾರೆ ರಘುತ್ತಮ ಸ್ವಾಮಿಗಳವರು. ಅನ್ನಭಿಮಾನಿನಿ ಸಾಕ್ಷಾತ್ ಶ್ರೀರೇವ ಪ್ರಮದೋತ್ತಮ ಸಾನ್ನಮಿತ್ಯುಚ್ಯತೆ. ಅನ್ನಾಭಿಮಾನಿನಿಯರಾಗಿರುವಂತಹ ಮಹಾಲಕ್ಷ್ಮಿಯನ್ನೇ ಅನ್ನ ಎಂಬ ಶಬ್ದದಿಂದ ಕರೀತಾರ. ಅರ್ಥ ಆಯ್ತಾ? ಶ್ರೀಹಿ ಅನ್ನಾಭಿಮಾನಿನಿ ಸಾಕ್ಷಾತ್ ಶ್ರೀರೇವ ಪ್ರಮದೋತ್ತಮ, ಸ್ತ್ರೀಯರಲ್ಲಿ ಅತ್ಯಂತ ಶ್ರೇಷ್ಠ ಸ್ತ್ರೀ ಎನಿಸಿರುವಂತಹ ಮಹಾಲಕ್ಷ್ಮಿಯು ಅನ್ನ ಅಂತ ಕರೆಸಿಕೊಳ್ತಾಳ. ಕಾರಣ ಏನು? ಅನ್ನಕ್ಕೆ ಅಭಿಮಾನಿನಿಯರಾದದ್ದರಿಂದ. ಗೀತಾ ತಾತ್ಪರ್ಯದಲ್ಲಿ ಬಂದ ವಾಕ್ಯವನ್ನ ರಘುತ್ತಮ ಸ್ವಾಮಿಗಳವರು ಉಲ್ಲೇಖ ಮಾಡುತ್ತಾರೆ. ಜೊತೆಗೆ ಮತ್ತೆ ನಮಗೆ ಇನ್ನೊಂದು ನೆನಪಾಗಬೇಕು. ಏನು ಅಂದ್ರೆ ಐತರೇಯ ಉಪನಿಷತ್ನಲ್ಲಿ ಹೇಳುವಾಗ ಭಗವಂತ ಮಿತ್ರಂ ಮೇ ಅನ್ನಂ ದಕ್ಷಿಣಾ ನಾಮಕಳಾದ ಲಕ್ಷ್ಮೀದೇವಿ ನನಗೆ ಮಿತ್ರಳು, ನನಗೆ ಅನ್ನಳು ಆಗಿದ್ದಾಳೆ ಅಂತ ಓದಿದ್ದೇವೆ. ಅದಕ್ಕೆ ಆ ಅನ್ನ ಅನ್ನೋ ಶಬ್ದಕ್ಕೆ ಮಹಾಲಕ್ಷ್ಮಿ ಅಂತ ಅರ್ಥ. ಅವಳೇ ಹಗ್ಗ. ಮುಂದೆ ಸ್ಥೂಣಾತು ಭಗವಾನ್ ಹರಿಹಿ, ಸ್ಥೂಣ ಅಂದ್ರೆ ಹಗ್ಗವನ್ನ ಕಟ್ಲಿಕ್ಕೆ ಬೇಕಾದ ಒಂದು ಕಂಬ, ಅದು ಧ್ಯಾಯತ್ತೇವಂ ಹಿ ಯೋ ವಾಯುಂ, ಯಾರು ವಾಯುದೇವರನ್ನು ಹೀಗೆ ಧ್ಯಾನ ಮಾಡ್ತಾರೋ, ಶ್ರೋತ್ರಾದೀನ್ ಮನಸಾ ಸಹ ಬುದ್ಧಿಂಚ ಸಪ್ತಶತ್ರೂನ್ ಸ ವಿಷಯೇಶ್ವಭಿಧಾವತಃ ಅಸುರಾನ್ ಸನ್ನಿರುದ್ಧೈವ. 6 ಮಂದಿ ಶತ್ರುಗಳಿದ್ದದ್ದನ್ನ 7 ಮಂದಿ ಶತ್ರುಗಳನ್ನ ಮಾಡಿದ್ರಲ್ಲ ನೀವು. ಉಪನಿಷತ್ ನೋಡ್ರಿ ಒಂದ್ಸಲೆ. ಯೋಗ ವೈ ಶಿಶುಂ ಸಾಧಾನಂ ಸಪ್ರತ್ಯಾಧಾನಂ ಸಸ್ಥೂಣಂ ಸದಾಮಂ ವೇದ ಸಪ್ತಹ ದ್ವಿಷತೋ ಭ್ರಾತೃವ್ಯಾನ್. 7 ಜನ ದ್ವೇಷ ಮಾಡುವಂತಹ ಭ್ರಾತೃಗಳು. ದ್ವೇಷ ಮಾಡುವಂತಹ ಭ್ರಾತೃಗಳು ಅಂದ್ರೆ ಏನು? ಶತ್ರುಗಳು ಅಂತ ಅರ್ಥ. ಅದಕ್ಕೆ ದ್ವೇಷ ಮಾಡುವಂತಹ ಶತ್ರು ಅಂದ್ರೆ ಯಾರವರು? 7 ಜನ. ಕೆಳಗ ಶ್ರೋತ್ರಾದೀನ್ ಅಂದ್ರ ಪಂಚಜ್ಞಾನೇಂದ್ರಿಯ. ಯಾವ್ದ್ಯಾವುದು? ಶ್ರವಣ, ನಾಸಿಕ, ಆಮೇಲೆ ರಸನ, ಆಮೇಲೆ ಚಕ್ಷು, ಆಮೇಲೆ ತ್ವಕ. ಇವು 5 ಅಲ್ರಿ. 5 ಮತ್ತೊಂದು ಮನಸ್ಸು, 6ನೇದ್ದು. ಮನಸ್ಸಷ್ಟೇ ಅಲ್ಲ, 7ನೇದ್ದು ಬುದ್ಧಿ. ಇದಿಷ್ಟು ಜ್ಞಾನೇಂದ್ರಿಯ. ಮನೋಬುದ್ಧಿ ಹೇಳ ನೋಡ್ರಿ. ಮನಸಾ ಸಗ ಬುದ್ಧಿಂಚ ಸಪ್ತ ಶತ್ರುನ್. ಈ 7 ಜನರನ್ನು ಕೂಡ ಶತ್ರುಗಳು ಅಂತ ಕರಿಬೇಕಂತೆ. ಏನ್ರಿ ಸ್ವಾಮಿ, ನೀವು ಹಿಂಗ್ ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ಗಂಭೀರ ಆತಲ್ಲ ಮತ್ತೀಗ. ಯಾಕ? ಕಣ್ಣು, ಕಿವಿ, ಮೂಗು, ಬಾಯಿ, ಸ್ಪರ್ಶ ಜ್ಞಾನ ಆಗೋ ತ್ವಗೀಂದ್ರಿಯ, ಮನಸ್ಸು, ಬುದ್ಧಿಗಳು ಶತ್ರುಗಳಾಗ್ಬಿಟ್ರೆ ನಮ್ಮ ಮುಂದಿನ ಕೆಲಸನ ಮಾಡ್ಲಿಕ್ಕೆ ಬರುದಿಲ್ಲ. ಏನು? ಹೆಂಗ್ ಮಾಡ್ಬೇಕು? ಮತ್ತಿನ್ನ ಹೆಂಗ್ ಮಾಡ್ಬೇಕು? ನಾವೇನ್ ಕೆಲಸ ಮಾಡ್ಬೇಕು? ಕಣ್ಣು ಶತ್ರು, ಕಿವಿ ಶತ್ರು, ಮತ್ತೆ ಎಲ್ಲಾ ಶತ್ರು ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಆಚಾರ್ಯ ಅಂತಾರ, ಅವು ಯಾವಾಗ ಶತ್ರು ಆಗ್ತಾವ ನೋಡ್ಕೊಳ್ರಿ. ವಿಷಯೇಶ್ವಭಿಧಾವತಃ, ವಿಷಯಗಳ ಕಡೆಗೆ ಓಡ್ತಾ ಇದ್ರೆ ಏನ್ರಿ? ವಿಷಯಗಳ ಕಡೆಗೆ ಓಡ್ತಾ ಇದ್ರೆ ಅವುಗಳು ಶತ್ರುಗಳಾಗುತ್ತವೆ. ಇಲ್ಲದೇ ಇದ್ರೆ ವಿಷಯಗಳಲ್ಲ, ಇದು ಶತ್ರುಗಳಲ್ಲ ನಮ್ಗೆ. ಅವಾಗ ಮಿತ್ರರು. ಹೆಂಗ ಏನು ಅಂತ ಒಂಚೂರು ಚಿಂತನೆ ಮಾಡೋಣ ಅಂತ ಮತ್ತೆ ಸದ್ಯಕ್ಕೆ ತಿಳ್ಕೊಳ್ರಿ. ಶ್ರೋತ್ರಾದೀನ್ ಮನಸಾ ಸಹ ಬುದ್ಧಿಂಚ ಸಪ್ತಶತ್ರೂನ್ಸ ವಿಷಯೇಶ್ವಭಿಧಾವತಃ. ವಿಷಯಗಳಲ್ಲಿ ಓಡುತ್ತಿರುವಂಥವ್ರು ಅಲ್ರಿ. ಮತ್ತ ಈಗ ಹೆಂಗ್ ಮಾಡೋದು ಮತ್ತ ಅಂದ್ರೆ ಚಿಂತೆ ಮಾಡ್ಬೇಡ, ಅವುಗಳು ನೇರವಾಗಿ ಶತ್ರು ಅಲ್ಲ. ಅಸುರಾನ್ ಸನ್ನಿರುದ್ಧೈವ. ನೋಡು, ಅದಕ್ಕೆ ಅಭಿಮಾನಿಗಳಾದ ಅಸುರರೇ ಶತ್ರುಗಳು ನಿನಗೆ. ಇಲ್ಲಿ ಇಂದ್ರಿಯಗಳಲ್ಲ, ಇಂದ್ರಿಯಾಭಿಮಾನಿಗಳಾದ ಅಸುರರು ನಿನಗೆ ಶತ್ರುಗಳಾಗಿದ್ದಾರೆ. ಪಂಚಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳೆಲ್ಲದಕ್ಕೂ ಕೂಡ ಅಸುರರು ಅಭಿಮಾನಿಗಳಾಗಿದ್ದಾರೆ. ಹೆಂಗ ದೇವತೆಗಳು ಅಭಿಮಾನಿಗಳು ಅಂತ ತಿಳ್ಕೊಂಡಿದ್ದೀವೋ
ಹಂಗ ದೈತ್ಯರು ಈ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿದ್ದಾರ. ಯಾಕೆ ಒಪ್ಪಬೇಕು ಈ ಮಾತನ್ನ? ನಾವಂತೂ ಇಷ್ಟು ದಿವಸ ಇದನ್ನು ಕೇಳಿಲ್ಲ. ನಾವೇನ್ ಕೇಳಿದ್ದೇವೆ? ದೇವತೆಗಳ ಇಂದ್ರಿಯ ಅಭಿಮಾನಿಗಳು ಅಂತ ಕೇಳಿದ್ದೀವಿ. ದೈತ್ಯರು ಅನ್ನೋದನ್ನ ಯಾಕೆ ಒಪ್ಪಬೇಕು ಅಂದ್ರೆ, ಈ ಇಂದ್ರಿಯಗಳಿಂದ ಕೇವಲ ಪುಣ್ಯಕರ್ಮ ಮಾಡ್ತಿದ್ರೆ ದೇವತೆಗಳ ಅಭಿಮಾನಿಗಳು ಅಂತ ಹೇಳಬೇಕು. ಈ ಇಂದ್ರಿಯಗಳಿಂದ ಪಾಪಕರ್ಮವನ್ನೂ ನಾವು ಮಾಡ್ತಾ ಇದ್ದದ್ರಿಂದ ಅದಕ್ಕೆ ಪ್ರೇರಕರಾದ ಕಲ್ಯಾದಿ ದೈತ್ಯರನ್ನ ಒಪ್ಪಲೇಬೇಕು. ಪ್ರೇರಕರಾದ ಕಲ್ಯಾಣ ದೈತ್ಯರನ್ನ ಒಪ್ಪಲೇಬೇಕು. ಹಾಗಾದ್ರೆ 7 ಜನ ಶತ್ರುಗಳು ಯಾರಾದರು ಅಂದ್ರೆ, ಬುದ್ಧಿಗೆ ಅಭಿಮಾನಿಯಾದ ಅಸುರ, ಮನೋಭಿಮಾನಿಯಾದ ಅಸುರ, ಕಣ್ಣಿಗೆ ಅಭಿಮಾನಿ, ಮೂಗಿಗೆ ಅಭಿಮಾನಿ, ನಾಲಿಗೆಗೆ ಅಭಿಮಾನಿ, ಕಿವಿಗೆ ಅಭಿಮಾನಿ, ತ್ವಗೀಂದ್ರಿಯಕ್ಕೆ ಅಭಿಮಾನಿಯಾದ ದೈತ್ಯರೇನಿದ್ದಾರಲ್ಲ, ಇವರೆಲ್ಲ ನಮ್ಮ ಶತ್ರುಗಳು. ಇವರೇ ನಮಗೆ ಇಂದ್ರಿಯಗಳನ್ನ ವಿಷಯಗಳ ಕಡೆಗೆ ಹರಿಯಲಿಕ್ಕೆ ಬಿಟ್ಟವರು. ಫಸ್ಟ್ ಕ್ಲಾಸ್ ಆಗಿ ಹರಿಸಿಕೊಳ್ತಾ ಇರ್ತಾರೆ. ಈ ಇಂದ್ರಿಯಾಭಿಮಾನಿಗಳಾದ ಅಸುರರನ್ನು ನಿಗ್ರಹ ಮಾಡದೆ ಹೋದರೆ ಆಗ ನಾವು ಎಷ್ಟು ಆಧ್ಯಾತ್ಮ ವಿದ್ಯೆಯನ್ನ ಕಲಿತರೂ ಅದು ಫಲಪ್ರದವಾಗುವುದಿಲ್ಲ. ಈಗ ಶತ್ರುಗಳ ನಿಗ್ರಹದ ಉಪಾಯ, ಇಂದ್ರಿಯ ನಿಗ್ರಹದ ಉಪಾಯ, ಆಧ್ಯಾತ್ಮಿಕ ಉಪಾಯ ಯಾವುದು ಅಂತಾಯಿತು ಅಂದ್ರೆ ವಾಯುದೇವರ ಉಪಾಸನಾ. ನೋಡ್ರಿ ಎಲ್ಲದ ಅಂತ ಮುಂದಿನ ವಾಕ್ಯದಾಗ ಹೇಳೋರಿದ್ದಾರೆ. ತಮೇತ ಸಪ್ತಾಕ್ಷತೆಯ ಉಪತಿಷ್ಠಂತೆ ಅಂತ ಮುಂದದ. ಸದ್ಯಕ್ಕೆ ನಾನು ನಿಮಗೊಂದು ಚಿತ್ರವನ್ನ ಕೊಡ್ತೇನೆ. ಏನ್ ಚಿತ್ರವನ್ನ ಕೊಡ್ತೇನೆ ಅಂತಂದ್ರೆ ಹೀಗೆ ತಿಳ್ಕೊಳ್ರಿ. ನಮ್ಮ ಕಣ್ಣು, ಈ ಕಣ್ಣಿದೆಯಲ್ಲ, ಬಲಗಣ್ಣು ತಗೊಳ್ರಿ ತಿಳ್ಕೊಳ್ಳಿಕ್ಕೆ. ಎರಡೂ ಕಣ್ಣಿನಲ್ಲಿಯೂ ಇರ್ತದೆ, ಬಲಗಣ್ಣು ಅಂತ ತಿಳ್ಕೊಳ್ರಿ. ಯಾವಾಗ್ಲೂ ಹೆಚ್ಚು ಬಲಗಣ್ಣಿನ ಕಡೆಗೆ ಮಾತಾಡ್ತಿರ್ತಾರೆ, ಅದರಿಂದ ಅದು ಹೇಳಿರ್ತೀನಿ. ಒಂದು ಕಣ್ಣಿನ ಚಿತ್ರವನ್ನು ಹೀಗೆ ಹಾಕೊಳ್ಳಿ ಚಂದಾಗಿ. ಒಂದು ಕಣ್ಣಿನ ಚಿತ್ರ ಹಾಕೊಂಡಾಗ ಅದರಲ್ಲಿ ನಡುವೆ ಒಂದು ಗುಡ್ಡೆ ಬರಬೇಕು. ಹೊರಗೆ ಬಿಳಿದು ಮಧ್ಯದ್ದು ಒಂದು ಭಾಗ. ಅದರಲ್ಲಿ ಒಂದು ಗೂಟ, ಒಂದು ಹಗ್ಗ, ಒಂದು ಕರು ಇಷ್ಟು ನಿಂತದ ಅಂತ ಚಿಂತನೆ ಮಾಡ್ಕೊಳ್ರಿ ಈ ಕಣ್ಣಿನಲ್ಲಿ. ಇನ್ನೂ ಏನೇನ್ ಬರ್ಬೇಕು ಅಂತ ಮುಂದವ ಆಮೇಲೆ ಹೇಳ್ತೀನಿ. ಆ ಗೂಟ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ಒಬ್ಬ ದೇವರಿದ್ದಾನೆ, ಅವನೇ ದೇವರು. ಹಗ್ಗ ಇದೆಯಲ್ಲ, ಅದು ಲಕ್ಷ್ಮೀ ದೇವಿ. ಕರು ಇದೆಯಲ್ಲ, ಅದು ವಾಯುದೇವರು. ಸರಿ ಆಯ್ತಾ? ಆ ಕರು ವಾಯುದೇವರು, ಹಗ್ಗ ಯಾವುದು ಅಂದ್ರೆ ಲಕ್ಷ್ಮೀದೇವಿ, ಗೂಟ ಯಾವುದು ಅಂದ್ರೆ ಪರಮಾತ್ಮ. ಇಷ್ಟು ಎಲ್ಲಾ ಪ್ರಾಣಿಗಳಲ್ಲೂ ಇದ್ದಾರೆ. ನಮಗ ಅಧ್ಯಾತ್ಮದಲ್ಲಿ ಚಿಂತನೆ ಮಾಡುವಾಗ ನಮ್ಮ ಲಿಂಗ ಶರೀರವೇ ಆ ಆಕಳನ್ನ ಕಟ್ಟುವ ಕೊಟ್ಟಿಗೆ. ಇದು ಇಂಥದ್ದು ಎಲ್ಲಿ ಅದು ರೂಪ ಅಂದ್ರೆ ಕಣ್ಣೊಳಗಿಟ್ಕೊಂಡ. ಸ್ಥೂಲ ಶರೀರ ಏನದಲ್ಲ, ಅದೇ ಕೊಟ್ಟಿಗೆ ಇರುವ ಜಾಗ. ಇದನ್ನು ಸಹಿತವಾಗಿ ವಾಯುದೇವರು ಪ್ರತಿಯೊಬ್ಬರ ಕಣ್ಣಿನಲ್ಲಿ ಇದ್ದಾರೆ ಎಂದು ತಿಳಿದುಕೊಳ್ಬೇಕು. ಕಣ್ಣಿನೊಳಗೆ ಇಷ್ಟೆಲ್ಲ ಬರೋದಿಲ್ಲ, ಸಹಜ ತಿಳ್ಕೊಳ್ರಿ. ನಮ್ದು ಲಿಂಗ ಶರೀರ ಮತ್ತು ಸ್ಥೂಲ ಶರೀರ ಏನದ, ಈ ಲಿಂಗ ಶರೀರ ಸ್ಥೂಲ ಶರೀರಗಳಲ್ಲೇನು ಕಣ್ಣದ, ಆ ಕಣ್ಣಿನಲ್ಲಿ ಇಷ್ಟೆಲ್ಲ ವಿಚಾರ ನಡೆದದ ಅಂತ ತಿಳ್ಕೊಂಡ್ರೆ ಸಾಕು. ಇದನ್ನ ಚಿಂತನೆ ಮಾಡಿ ನಮ್ಮ ಶತ್ರುಗಳನ್ನ ನಾವು ಗೆಲ್ಲಬೇಕು. ಬುದ್ಧಿಂಚ ಸಪ್ತಶತ್ರುಂಸ ವಿಷಯೇಶ್ವಭಿಧಾವತಃ, ವಿಷಯಗಳಲ್ಲಿ ಓಡುವಂತಹ ಈ ಇಂದ್ರಿಯಗಳನ್ನ ನಿಗ್ರಹಿಸಬೇಕು. ಭಾಗವತದಲ್ಲಿ ಹೇಳುವಾಗ ವೇದವ್ಯಾಸ ದೇವರು ಎಲ್ಲ ಹೇಳ್ತಾರ, ನೀವೆಲ್ಲ ಮಾಡಿದ್ದೀರಿ, ಏನು ದಾನ, ತೀರ್ಥಸ್ನಾನ, ತಪಸ್ಸು, ಯಜ್ಞ ಎಲ್ಲ ಮಾಡಿಬಿಟ್ಟಿದ್ದೀರಿ ನೀವು. ಬಟ್ ಏನು ಅಂತಂದ್ರೆ ಅಷ್ಟೆಲ್ಲ ಮಾಡೋದು ಎದಕ್ಕೆ ಅಂದ್ರೆ ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ. ಮನೋನಿಗ್ರಹಕ್ಕಾಗಿ ಅಂದ್ರೆ ಉಪಲಕ್ಷಣೆಯ ಇಂದ್ರಿಯ ನಿಗ್ರಹಕ್ಕಾಗಿ ಅದನ್ನೆಲ್ಲ ಹೇಳಿದ್ದಾರೆ. ಯಾರ ಮನಸ್ಸು ನಿಗ್ರಹ ಆಗಿಲ್ಲ ಅವರಷ್ಟೆಲ್ಲ ಮಾಡಿದ್ರೂ ಪ್ರಯೋಜನ ಇಲ್ಲ. ಯಾರ ಮನಸ್ಸು ನಿಗ್ರಹ ಆಗಿಬಿಟ್ಟದ ಅವ್ರು ಉಳಿದದ್ದನ್ನು ಮಾಡದೇ ಇದ್ರೂ ನಡೀತದೆ. ಯಾಕಂದ್ರೆ ಅದೆಲ್ಲ ಹೇಳಿದ್ದಕ್ಕೋಸ್ಕರ, ಮನೋನಿಗ್ರಹಕ್ಕೋಸ್ಕರ, ಬೇರೆ ಏನಿಲ್ಲ. ಹಾಗಾಗಿ ಇಂತಹ ಒಂದು ಚಿಂತನೆಯನ್ನ ಶಿಶು ಬ್ರಾಹ್ಮಣದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವಿಶೇಷ ಏನ್ ಗೊತ್ತೇನು, ಇದನ್ನ ಅಂದ್ರೆ ಈ ಶಿಶು ಬ್ರಾಹ್ಮಣದಲ್ಲಿ ಬಂದ ಎಲ್ಲಾ ವಿಚಾರವನ್ನು ಜಗನ್ನಾಥದಾಸರು ಮಾತೃಕಾ ಸಂಧಿಯ 9ನೇ ಹಾಗೂ 10ನೇ ಪದ್ಯಗಳಲ್ಲಿ ಸಂಗ್ರಹ ಮಾಡಿ ಹೇಳ್ಬಿಟ್ಟಾರ. ಮುಂದಿನ ಪದ್ಯದಲ್ಲಿ ಬರುವ ವಿಷಯವನ್ನೂ ಹೇಳ್ಯಾರ. ನಾನು ಸುಮ್ಮನೆ 9ನೇ ಪದ್ಯವೊಂದನ್ನು ಸುಮ್ಮನೆ ಹೇಳಿರ್ತೀನಿ, ನೀವು ಬರೆದಿಟ್ಕೊಳ್ರಿ. ಮಾತೃಕಾ ಸಂಧಿ 8ನೇ ಸಂಧಿಯ 9 ಹಾಗೂ 10ನೇ ಪದ್ಯ ಹರಿಕಥಾಮೃತಸಾರ. ಈಗ ಅರ್ಥ ಆಗ್ತದೆ ಹರಿಕಥಾಮೃತಸಾರದ ವ್ಯಾಲ್ಯೂ ಎಷ್ಟದ ಅಂತ, ಮಹತ್ವ ಎಷ್ಟದ ಅಂತ ತಿಳ್ಕೊಂಡು ಹೇಳಿ. ಬೃಹದಾರಣ್ಯಕದಲ್ಲಿ ಬರುವ ಶಿಶು ಬ್ರಾಹ್ಮಣದ ವಿಚಾರವನ್ನ ಸ್ತಂಭ ರೂಪದ ಲಿಪ್ಪ ದಕ್ಷಿಣ ಅಂಬಕದಿ, ಸ್ತಂಭ ರೂಪದಲ್ಲಿ ಇರುವ ದಕ್ಷಿಣ ಅಂಬಕ, ದಕ್ಷಿಣ ಕಣ್ಣಿನಲ್ಲಿ
ಪ್ರದ್ಯುಮ್ನ ಭಗವಂತ, ಪ್ರದ್ಯುಮ್ನ ಪ್ರದ್ಯುಮ್ನೇ ಅಲ್ಲ ಭಗವಂತ. ಗುಣರೂಪ ಅಂಬ್ರಣಿಯು, ಹಗ್ಗ ಆಗಿರುವಂಥವಳು ಯಾರು? ಅಂಬ್ರಣಿ ಅಂದ್ರೆ ಲಕ್ಷ್ಮೀದೇವಿಯು ತಾನಾಗಿ ಇಪ್ಪಳು. ವತ್ಸ ರೂಪದಲ್ಲಿ, ಕರು ರೂಪದಲ್ಲಿ, ಪೊಂಬಸುರ ಪದಯೋಗ್ಯ ಪವನ, ಮುಂದೆ ಬ್ರಹ್ಮ ಪದವಿಗೆ ಬರುವಂತಹ ವಾಯುದೇವರು ತ್ರಿಯಂಬಕಾದಿ ಸಮಸ್ತ ದಿವಿಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ. ಮುಂದಿನ ಬ್ರಾಹ್ಮಣದಲ್ಲಿ, ಮುಂದಿನ ಭಾಗದಲ್ಲಿ ಬರುವಂತಹದ್ದು ರುದ್ರಾದಿ ದೇವತೆಗಳಿಂದ ಸೇವಿತನಾಗಿ ಇದ್ದಾನೆ. ಇಂಥ ಪ್ರಾಣನೇ ನಮ್ಮ ಕಣ್ಣಿನಲ್ಲಿದ್ದು ಎಲ್ಲ ವಿಷಯಗಳನ್ನ ತೋರಿಸ್ತಾನ ಅಂತ ಸಂಗ್ರಹ ಮಾಡ್ಯಾರ. ಮುಂದಿನ ಪದ್ಯನೂ ಅದನ್ನ ನೋಡ್ಕೊಂಡು ಓದ್ಕೊಳ್ರಿ, ಆಮೇಲೆ ಮತ್ತೊಂದ್ಸರ್ತಿ ಹೇಳ್ತೀನಿ. ಸರಿ, ಈಗೇನಾಗಿತ್ತು? ವಿಷಯೇಶ್ವಭಿಧಾವತಃ ಅಂತದ, ವಿಷಯಗಳಲ್ಲಿ ಅಭಿಧಾವನವನ್ನ ಮಾಡುವಂತಹ ಹರೇ ನಮಃ, ವಿಷಯಗಳಲ್ಲಿ ಅಭಿಧಾವನೆಯನ್ನ ಮಾಡುವಂತಹ ಇಂದ್ರಿಯಗಳು, ಅದಕ್ಕೆ ಅಭಿಮಾನಿಗಳಾದ ದೈತ್ಯರು ಇವರನ್ನ ನಿಗ್ರಹಿಸಬೇಕು, ಇವರನ್ನ ಮಣಿಸಬೇಕು ಅಂತಾದರೆ ಆಗ ಒಬ್ಬರೇ ಒಬ್ಬರು ಸಮರ್ಥರು ವಾಯುದೇವರು. ಆ ವಾಯುದೇವರನ್ನು ಹಿಡಿದರೆ ಇವರೆಲ್ಲರನ್ನೂ ಕೂಡ ಏನ್ ಮಾಡ್ತಾರ ಅಂದ್ರೆ ಮಣಿಸಿ ಹಾಕ್ತಾರ. ಹೆಂಗ್ ಮಣಿಸ್ತಾರ ಆಚಾರ? ಏನ್ ಅವ್ರನ್ನೆಲ್ಲ ಹಿಡ್ಕೊಂಡು ಠಣ್ 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 ಅಂತ ಗುದ್ದಿ ಫೈಟಿಂಗ್ ಮಾಡಿ ಹೊಡೆದು ಹಾಕ್ತಾರೋ? ಹೆಂಗ್ ಹಾಕ್ತಾರ? ಈಗ ಬುದ್ಧಿ, ಮನಸ್ಸು, ಇಂದ್ರಿಯಗಳಲ್ಲಿ ಅಸುರರು ಕೂತಾರ. ಆ ಅಸುರರು ಯಾವಾಗ್ಲೂ ನಮ್ಗೆ ವಿಷಯಗಳನ್ನು ತೋರಿಸ್ಲಿಕ್ಕತ್ತೊತ್ನೊಳಗ ಮತ್ ನಮಗ ಅದು ವಿಷಯಗಳ ಹರಿವು ಉಂಟಾದದ್ದಕ್ಕೆ ಇಂದ್ರಿಯಗಳು ಶತ್ರುಗಳಾದವು, ಅದಕ್ಕೆ ಅಭಿಮಾನಿಗಳಿದ್ದಾರೆ. ಇಲ್ಲ ನೀವು ಕಣ್ಣಿನಲ್ಲಿ ಮತ್ತೆ ಹಿಂಗ ವಾಯುದೇವರಿದ್ದಾರೆ ಕರುವಿನ ರೂಪದಲ್ಲಿ ಅಂತ ಇಟ್ಕೊಂಡಿರ್ರಿ, ಹಿಂಗ ಅಂತ ಹೇಳ್ಬಿಟ್ರಿ, ಓಕೆ. ಈಗ ವಾಯುದೇವರು ನಮಗೆ ಹೆಂಗ ಅವರನ್ನ ಬಡದು ನಿಗ್ರಹ ಮಾಡ್ತಾರಂತ ಒಂಚೂರು ಹೇಳಿ ನೋಡಂತ. ಯಾಕಂದ್ರೆ ನೀವು ಹೇಳಿದ್ದಂಗೆ ಹೇಳಿರಿ, ಈಗ ವಾಯುದೇವರ ಉಪಾಸನೆಯಿಂದಾಗಿ ಎಲ್ಲ ಮತ್ತ ನಿಗ್ರಹ ಆಗ್ತದ ಅಂತ ಹೇಳಿದ್ದೀರಿ. ಅದಕ್ಕೆ ನಿಮಗೊಂದು ಮೊದ್ಲ ಕಥೆ ಹೇಳಿದ್ದೆ ನಾ ಸ್ಟಾರ್ಟಿಂಗ್ ಒಳಗೆ. ಏನ್ ಹೇಳಿದ್ದೆ ಹೇಳ್ರಿ? ಆ ಕರು ಏನಾಗ್ತದ, ಹಗ್ಗ ಬಿಚ್ಚಿತ್ತು ಅಂತಂದ್ರ ಅದು ಟಣ್ಣ 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 ಎಲ್ಲಾ ಕಡೆ ಜಿಕ್ಕೋತ್ ಹೋಗ್ತದ. ಜಿಕ್ಕೋತ್ ಹೋದ ಕೂಡಲೇ ನಿಮ್ ಪರಿಸ್ಥಿತಿ ಏನಾಗ್ತದ ಅಂದ್ರ ಆ ಗೋಪಾಲನ ಪರಿಸ್ಥಿತಿ ಏನಾಗ್ತದ ಅಂದ್ರೆ ಅದು ಎಲ್ಲಿ ಹೋತೋ ಅಲ್ಲಿ ಹೋಗ್ಬೇಕಾಗ್ತದ ಹೊರತಾಗಿ ನಿಮಗೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗೋದಿಲ್ಲ. ನಾ ಇಲ್ಲಿ ಕಟ್ಟಿ ಮೇಲೆ ಕೂತೀನಿ, ಕರು ಬಾ ಅಂದ್ರೆ ಬರುವುದಿಲ್ರಿ, ನೀವು ಕರುವಿನ ಕಡೆಗೆ ಹೋಗಬೇಕು. ಹಾಗಾದ್ರೆ ಕಣ್ಣಿನಲ್ಲಿದ್ದ ಕರುವಾದ ವಾಯುದೇವರು ಎಲ್ಲಿ ಹೋಗ್ತಾರೋ ನೀವು ಅಲ್ಲಿ ಹೋಗಬೇಕೇ ಹೊರತಾಗಿ ದೈತ್ಯರು ಎಲ್ಲಿ ಕಳಿಸ್ತಾರೋ ಅಲ್ಲಿ ಹೋಗ್ಲಿಕ್ಕೆ ಬರುವುದಿಲ್ಲ. ಯಾಕ? ಕರು ಪ್ರಬಲ ಅದು ಎಲ್ಲಿ ಹೋಗ್ತದ ಅಂದ್ರೆ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಲ್ಲೇ ಹೋಗ್ತದ ಅದು. ಅಂದ್ಮೇಲೆ ಈ ವಿಷಯಗಳಲ್ಲೇನೆ ಅದು ವಿಷಯದ ಕಡೆಗೆ ಹೋಗುವ ಕಣ್ಣುಗಳಾಗಿದ್ರೆ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹೋತು ಅಂದ್ರೆ ಆಗ ಇಂದ್ರಿಯ ನಿಗ್ರಹ ಆಗುತ್ತದೆ. ಯಾಕ? ಅದು ಕರು ಎಲ್ಲಿ ಹೋಗ್ಬೇಕು? ಬೇರೆ ಕಡೆ ಹೋಗ್ಲಿಕ್ಕೆ ಬರುವುದೇ ಇಲ್ಲ, ಗೂಟದ ಕಡೆಗೆ ಹೋಗ್ಬೇಕು. ಎಷ್ಟು ಕಟ್ಟಿಟ್ಟಿದ್ರು, ಎಷ್ಟು ದೊಡ್ಡ ಹಗ್ಗ ಬಿಚ್ಚಿದ್ರು ಎಲ್ಲಿ ಓಡಾಡ್ಕೊಂಡು ಬಂದು ಕೊನೆಗೆ ಎಲ್ಲಿ ಕೊಡ್ಬೇಕು? ಅದು ಮತ್ತೆ ಊಟಕ್ಕೆ ಕೊಡ್ಬೇಕು. ಹಗ್ಗ ಉದ್ದಿ ಎದಕ್ಕೆ ಕಟ್ಟಿರ್ತಾರೆ ಅಂದ್ರೆ ಸಣ್ಣದ ಕಟ್ಟಿರೋದು ವಿರಿವಿರಿ ಅಂತದ, ಕಿರಿಕಿರಿ ಅಂತದ ಅಂತ ತಿಳ್ಕೊಂಡು ಸ್ವಲ್ಪ ದೊಡ್ಡ ಹಗ್ಗ ಕಟ್ಟಿರ್ತಾರೆ, ಅದನ್ನ ಆಕಾರ ಕಡೆ ಅಡ್ಡಾಡಿ ಅಂತ ತಿಳ್ಕೊಂಡು. ಹಾಗಾದ್ರೆ ವಾಯುದೇವರು ಕರುವಿನ ರೂಪದಲ್ಲಿ ಇದ್ದವರು ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಕಡೆ ಹೋದಾಗಿ ಗೋಪಾಲಕ ಅದರ ಹಿಂದೆ ಓಡಿ ಹೋದಂತೆ ಕಣ್ಣಿನಲ್ಲಿ ಇದ್ದವರು ಅಲ್ಲಿ ಎಲ್ಲ ಕಡೆಗೂ ಇದ್ದ ಭಗವಂತನನ್ನೇ ತಿಳಿಸಿಕೊಡ್ತಾರಾದ್ದರಿಂದ ಆಗ ವಿಷಯಗಳಲ್ಲಿ ನಮ್ಮ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಹರಿಯುವುದಿಲ್ಲ. ವಿಷಯಾಂತರ್ಗತನಾದ ಭಗವಂತನಲ್ಲಿ ಮನಸ್ಸು ಹರಿಲಿಕ್ಕೆ ಪ್ರಾರಂಭವಾಗ್ತದೆ. ಹೆಂಗ್ ತಿಳಿಸ್ಕೊಡ್ತಾರೆ ವಾಯುದೇವರು? ಏನು ತಿಳಿಸ್ತಾರ? ಅಯ್ಯೋ ಹುಚ್ಚ, ಆ ದೈತ್ಯರು ನಿನಗೆ ವಿಷಯದ ಕಡೆಗೆ ಹರಿಸಿದ್ದಾರೆ ಅಂತ ಕೂಡಬೇಡ. ಅಂತಹ ವಿಷಯಕ್ಕೆ ಸೌಂದರ್ಯವನ್ನ ತಂದು ಕೊಟ್ಟವನು ಒಳಗಿದ್ದಾನಲ್ಲ, ಅವನ್ ನೋಡು ಮೊದಲು. ಅವನ್ ನೋಡು. ಆ ಶಿಲ್ಪವನ್ನು ನೋಡ್ಬೇಡ, ಶಿಲ್ಪಿಯನ್ನು ನೋಡು. ಏನ್ ಬ್ಯೂಟಿಫುಲ್ ಅದರಿ ಅದು, ಆಹಾ ಅಂತ ಅದನ್ನ ನೋಡ್ಬೇಡ. ಅದನ್ನ ಕೆತ್ತಿದವನಿದ್ದಾನಲ್ಲ ಅವನನ್ನು ನೋಡುವಂತ ತೋರಿಸಿಕೊಡ್ತಾರೆ ವಾಯುದೇವರು. ಅದರಿಂದ ಕಣ್ಣಿನಲ್ಲಿದ್ದು ಈ ಕೆಲಸವನ್ನ ಮಾಡ್ತಾರೆ. ಮುಂದಿನ ವಾಕ್ಯ ನಾ ಯಾಕೆ ಹೇಳಿದೆ ಇಷ್ಟು ವಾಕ್ಯ ಅಂದ್ರೆ ಮುಂದಿಂದು ನೋಡ್ರಿ, ಅಲ್ಲಿ ಭಾಷ್ಯದಲ್ಲಿ ಅಸುರಾನ್ ಸನ್ನಿರುದ್ಧೀವ, ಅಸುರರನ್ನು ನಿರೋಧನೆ ಮಾಡಿ ವೇತ್ತಿ ನಾರಾಯಣಂ ಪರಂ, ಸರ್ವೋತ್ತಮನಾದ ಭಗವಂತನನ್ನು ತಿಳಿದುಕೊಳ್ಳುತ್ತಾನ. ಇಂದ್ರಿಯಗಳನ್ನು ವಶಪಡಿಸಿಕೊಂಡಾದ್ಮೇಲೆ ತಿಳ್ಕೊಳ್ಳೋದು ಯಾರನ್ನ? ನಾರಾಯಣನನ್ನ. ಅದು ಹೆಂಗ ಪ್ರೊಸೆಸ್ ಅದ ಎಂಬುದನ್ನು ನಾನು ತಿಳಿಸಿಕೊಟ್ಟಿದ್ದೀನಿ. ಅದಕ್ಕೆ ರಘುತ್ತಮ ಸ್ವಾಮಿಗಳವರು ಬರೀತಾರೆ, ಹೌದು ಶ್ರೀಮದಾಚಾರ್ಯರು ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ರಿ ಅಂದ್ರೆ ಉಪನಿಷತ್ನಲ್ಲಿ ಇಂದ್ರಿಯ ನಿಗ್ರಹ ಮಾಡುವುದು ಅಂತ ಇಷ್ಟ ಅದ. ಇಂದ್ರಿಯ ನಿಗ್ರಹ ಆದ್ಮೇಲೆ ಭಗವಂತನ ತಿಳ್ಕೊಳ್ಳೋದು ಅಂತೇನಿಲ್ಲಲ್ಲ, ಅದನ್ನ ಯಾಕೆ ವ್ಯಾಖ್ಯಾನ ಮಾಡಿದ್ರ ಆಚಾರ್ಯರು ಅಂದ್ರ ಅದಕ್ಕ ಅಂತ ರಘುತ್ತಮ ಸ್ವಾಮಿಗಳವ್ರು ಏನಂತ,
ಇಂದ್ರಿಯ ನಿಗ್ರಹ ಇಟ್ ಸೆಲ್ಫ್ ರಿಸಲ್ಟ್ ಅಲ್ಲದು, ಅದು ತನಗೆ ತಾನು ಫಲ ಅಲ್ಲ. ಇಂದ್ರಿಯ ನಿಗ್ರಹ ಮಾಡಿದ್ರಿಂದ ಬರಬೇಕಾದದ್ದೇನು ಭಗವಂತನನ್ನು ತಿಳ್ಕೊಳ್ಳೋದು, ಅದು ಫಲ. ಅದಕ್ಕೆ ಇಂದ್ರಿಯ ನಿಗ್ರಹದಿಂದ ಮುಂದೆ ಹೋಗಿ ಭಗವಂತರನ್ನು ತಿಳಿದುಕೊಳ್ಳುತ್ತಾನೆ ಅನ್ನೋವರೆಗೆ ಫಲದಲ್ಲಿ ನಿಲ್ಲಿಸಿದ್ದ. ದೇವರನ್ನು ತಿಳಿದುಕೊಳ್ಳುವುದೇ ಫಲ, ಕೇವಲ ಇಂದ್ರಿಯ ನಿಗ್ರಹ ಫಲ ಅಲ್ಲ. ಅದನ್ನು ತಿಳಿಸಿಕೊಡಬೇಕಾಗಿದೆ, ಆ ಮಾತನ್ನು ಹೇಳಿದ್ದಾರೆ. ಮುಂದಿನ ವಾಕ್ಯ ಏನದ? ತಮೇತಾ ಸಪ್ತಾಕ್ಷಿತಯ ಉಪತಿಷ್ಠಂತೆ ತದ್ಯಯ ತತ್ ಯಾ ಇಮಾ ಅಕ್ಷನ್ ಲೋಹಿನ್ಯೋ ರಾಜಯಸ್ತಾಭಿರೇನಂ ರುದ್ರೋ ಅನ್ವಾಯತ್ತಃ ಅಥ ಯಾ ಅಕ್ಷನ್ನಾಪಸ್ತಾಭಿಪರ್ಜನ್ಯಃ ಯಾ ಕನೀನಿಕಾತ ಯಾದಿತ್ಯಃ ಯತ್ಕೃಷ್ಣಂ ತೇನಾಗ್ನಿಃ ಯತ್ಶುಕ್ಲಂ ತೇನೇಂದ್ರಃ ಅಧರೇನಂ ವರ್ತನ್ಯಾ ಪೃಥಿವೀ ಅನ್ವಾಯತ್ತ ದ್ಯೋರುತ್ರಯಾನಾಸ್ಯಾನ್ನಂ ಕ್ಷೀಯತೆ ಏವಂ ವೇದ. ತಂ ಈ ಕರುವಿನ ರೂಪದಲ್ಲಿರುವಂತಹ ವಾಯುದೇವರನ್ನ ಏತಾಹ ಸಪ್ತ ಅಕ್ಷಿತಯ ಉಪತಿಷ್ಠಂತೆ, ಈ 7 ಜನರು ಉಪಾಸನೆಯನ್ನ ಮಾಡ್ತಾರ. ಇದು ವಾಕ್ಯ. ರಘುತ್ತಮ ಸ್ವಾಮಿಗಳ ಪ್ರಶ್ನೆ, ಅಲ್ರಿ ನೀವು ಹೇಳ್ಬಿಟ್ರಿ, ಮುಗಿದು ಹೋತು, ನಿಮ್ ಕೆಲಸ ಮುಗಿದು ಹೋತು. ಶತ್ರು ನಿಗ್ರಹಕ್ಕಾಗಿ ಆಧ್ಯಾತ್ಮಿಕ ಉಪಾಯ, ಕಣ್ಣಿನಲ್ಲಿ ವಾಯುದೇವರಿದ್ದಾರೆ, ಮುಗಿದು ಹೋತು ನಿಮ್ದು. ಮತ್ತೆ ಯಾಕಿದು ಹೊಸಾದ ವಿದ್ಯೇನ್ ಬಂತಿದು ಅಂದ್ರೆ, ಅರ್ಥವಾದ ಅಂತ ಒಂದಿದೆ. ಏನಿದೆ ಸಂಸ್ಕೃತದಲ್ಲಿ ಏನ್ ಕರೀತಾರೆ? ಅರ್ಥವಾದ ಅಂತ ಕರೀತಾರೆ. ಅಂದ್ರೆ ಉಪಾಸನೆಯನ್ನ ಮಾಡುವುದರಲ್ಲಿ ನಮಗೆ ಆಲಸ್ಯ ಬರಬಾರದು, ಆಲಸ್ಯ ತೊರೆದು ಶೀಘ್ರ ಉಪಾಸನೆ ಮಾಡಬೇಕು ಅನ್ನೋದಕ್ಕೆ ಅರ್ಥವಾದದ ಬಳಕೆಯನ್ನ ಮಾಡ್ತದೆ ಪುರಾಣ ವೇದಗಳೆಲ್ಲವೂ ಕೂಡ. ಯಾಕಂದ್ರೆ ಸ್ವಲ್ಪ ನಾವು ಆಲಸಿಗಳ್ರಿ. ಸ್ವಲ್ಪ ಅಂದ್ರೆ ಏನು ಅಂತ ಯಾರು ಪ್ರಶ್ನೆ ಕೇಳಿದ್ರು ನಮ್ಗೆ. ಆಲಸಿಗಳು ಸ್ವಲ್ಪ ಅಂದ್ರೆ ಏನು ಅಂತ ಕೇಳಿದ್ರು. ಅದಕ್ಕೆ ಎಲ್ಲರ ದೇಹ ಪಾಂಚಭೌತಿಕ ಆದ್ರೆ ನಮ್ದು ಶಾಷ್ಟಭೌತಿಕ ಅಂತ ಪ್ರಾಚಾರ ಹೇಳ್ತಿರ್ಬೇಕು. ಇನ್ನು ಪಾಂಚಭೌತಿಕ ಶಾಷ್ಟಭೌತಿಕ ಅಂದ್ರೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ನಿರ್ಮಾಣ ಮಾಡಿದ್ರೆ ಪಾಂಚಭೌತಿಕ, ಆಲಸ್ಯವನ್ನು ಸೇರಿಸಿ ಮಾಡಿದ್ರೆ ಶಾಷ್ಟಭೌತಿಕ ಅಂತ. ಹಿಂಗಾಗಿ ನಮ್ಮ ದೇಹ ಎಲ್ಲ ಶಾಷ್ಟಭೌತಿಕವಾದ್ದರಿಂದ ಶೀಘ್ರ ಪ್ರವೃತ್ತಿ ಆಗುವುದಿಲ್ಲ. ಆದ್ದರಿಂದ ಕ್ಷಿಪ್ರ ಪ್ರವೃತ್ತಿಗಾಗಿ ಅರ್ಥವಾದವನ್ನು ಹೇಳ್ತಾರೆ. ಅರ್ಥವಾದದಲ್ಲಿ ಸ್ತುತಿ ನಿಂದ ಪುರಕೃತಿ ಪುರಾಕಲ್ಪ ಪರಕೃತಿ ಅಂತಿರೋದು. ಸ್ತುತಿ ನಿಂದ ಪರಕೃತಿ ಪುರಾಕಲ್ಪ ಅಂತ. ಅಂದ್ರೆ ನಾವೇನ್ ಕೇಳ್ತೀವಿ, ಅಲ್ರಿ ಆಚಾರ ಇದೇನೋ ಹೇಳ ಸರಿ ಅದು ಅಲ್ಲ, ಅದೇನ್ ಯಾರ ಮಾಡ್ಯಾರ ಅಂದಿದ್ರೆ ಹೇಳಿ ನೋಡಂತ, ಯಾರ ಮಾಡ್ಯಾರ ಅಂದಿದ್ರೆ ನಮ್ಮಲ್ಲಿ ಏನಂದ್ರೆ ಯಾರ ಮಾಡಿದ್ದಾರೇನೋ ಅಂತ ಕೇಳಿ, ಓ ಹೌದಾ ಹಂಗಾರೆ ನಾವು ಮಾಡಬಹುದು ಅಂತ ಹೊರಡ್ತೀವಿ. ಅದಕ್ಕೆ ಪರಕೃತಿ, ಈ ಮೊದಲು ಇನ್ನು ಕೆಲವರು ಮಾಡಿ ಆಗಿದೆ, ಪರಕೃತಿ ಪರರಿಂದ ಮಾಡಲ್ಪಟ್ಟದ್ದದ ಅನ್ನೋದನ್ನು ತಿಳಿಸಿದ್ರೆ ನಾವು ಉಪಾಸನ ಮಾಡ್ತೀವಿ ಅನ್ನೋದಕ್ಕೆ ಇದನ್ನ ಹೇಳಿ ಹೊರಟಾರ. ಇದನ್ನೇನ್ ತಿಳ್ಕೊಬೇಕು ಮುಂದಿಂದನ್ನ? ತಮೇತ ಸಪ್ತಾಕ್ಷಿತೈ ಉಪತಿಷ್ಠಂತೆ ಅಂತ ಅನ್ನುವಲ್ಲಿ ಅರ್ಥವಾದ ಮಾಹ ಅಂತ ಬರ್ಕೋಬೇಕು. ಅರ್ಥವಾದ ಮಾಹ ಅಂತ ಬರ್ಕೊಂಡು ಬ್ರಾಕೆಟ್ ಒಳಗೆ ಪರಕೃತಿ ಅಂತ ಬರ್ಕೋಬೇಕು. ಇದಿಷ್ಟು ಚಿಂತನ. ಅದು ಏತಾಹ ಸಪ್ತ ಅಕ್ಷಿತಯ ಉಪತಿಷ್ಠಂತೆ ತಂ, ಯಾರವರು? ಕೆಳಗಡೆ ಒಂಚೂರು ಭಾಷ್ಯ. ದಕ್ಷಿಣಾಕ್ಷಿ ಸ್ಥಿತಂ ವಾಯುಂ, ಬಲಗಣ್ಣಿನಲ್ಲಿರುವ ವಾಯುದೇವರು. ಅಂದ್ರೆ ಈ ಇದು ಇಲ್ಲ, ಮೇಲಿನ ವಾಕ್ಯದಲ್ಲಿ ಬಲಗಣ್ಣಿನಲ್ಲಿ ಅಂತಿಲ್ಲ, ಒಟ್ಟಾರೆ ಇದ್ದೆ ಅಂತ ಇಷ್ಟ ಅದ. ಬಲಗಣ್ಣಿನಲ್ಲಿ ಅಂತ ಈಗ ಹೇಳಿಕೆ ಅದಕ್ಕೆ ದಕ್ಷಿಣಾಕ್ಷಿ ಸ್ಥಿತಂ ವಾಯು. ಸಪ್ತದೇವ ಉಪಾಸತೆ, 7 ದೇವತೆಗಳು ಉಪಾಸನೆ ಮಾಡ್ತಾರ. ಯಾರವರು? ಅಲ್ಲಿ ಅಕ್ಷಿತಯ ಅಂತದರೆ ಮೇಲೆ ಭಾಷ್ಯದ ಇದು ಉಪನಿಷತ್ನಲ್ಲಿ. ತಂ, ಈ ಬಲಗಣ್ಣಿನಲ್ಲಿರುವಂತಹ ವಾಯುದೇವರನ್ನು ಸಪ್ತ 7 ಜನ ಅಕ್ಷಿತಿಗಳೇನಿದ್ದಾರೆ ಅವರು ಉಪತಿಷ್ಠಂತೆ ಉಪಾಸನ ಮಾಡ್ತಾರೆ. ಅವ್ರು ಯಾರು? ಸಪ್ತ ಅನ್ನೋದ್ರ ಮುಂದೆ ದೇವಾಹ ದೇವತೆಗಳು, ಉಪಾಸತೆ ಎಂದು ಉಪಾಸನ ಮಾಡ್ತಾರೆ. ಅದು ಅಕ್ಷಿತಯ ಅಂದ್ರೆ ಏನು ಅಂದ್ರೆ ಅಕ್ಷೀಣ ಜ್ಞಾನ ಮಹಸಹ. ಇಷ್ಟ ಶಬ್ದ ನಿಲ್ಲಿಸ್ಕೋಣಂತ. ಅಕ್ಷೀಣ ಜ್ಞಾನ ಮಹಸಹ. ಅಕ್ಷೀಣ ಜ್ಞಾನ ಮಹಸಹ ಅಂದ್ರೆ ಜ್ಞಾನ ಲೋಪವಾಗದೇ ಇರುವಂತಹ ವ್ಯಕ್ತಿಗಳಾದ ರುದ್ರನೇ ಮೊದಲಾದ ದೇವತೆಗಳು. ಕಳಗಾಚಾರ್ಯರು ಸದಾಶಿವ ಪುರಸ್ಸರಾಹ. ಸದಾಶಿವ ಅಂದ್ರೆ ರುದ್ರದೇವರು, ರುದ್ರದೇವರೇ ಮೊದಲಾದವರು. ಇದಕ್ಕೆ ನನಗೆ ಉಳಿದದ್ದು ಹೇಳೋ ವಿಚಾರ ಇಲ್ಲ, ಉಪಾಸನ ಮಾಡ್ತಾರ ಎಂಬುದು ತಿಳ್ಕೊಳ್ರಿ. ಅಕ್ಷೀಣ ಜ್ಞಾನ ಮಹಸಹ ಅಂತ ಒಂದು ಶಬ್ದ ಇದೆ ನೋಡ್ರಿ. ಇದು ಮಾತ್ರ ಬಹಳ ದೊಡ್ಡ ಮಾತು ಅಂತ ನನ್ನ ದೃಷ್ಟಿಯಲ್ಲಿ. ಏನು ಅಂದ್ರೆ ಅಕ್ಷೀಣ ಅಂದ್ರೆ ಕ್ಷಯವಾಗದೇ ಇರುವ, ನಾಶವಾಗದೇ ಇರುವ ಜ್ಞಾನ. ಜ್ಞಾನ, ಆ ಜ್ಞಾನವೆಂಬ ಮಹಸ್ ಅಂದ್ರೆ ಪ್ರಕಾಶ, ತೇಜಸ್ಸು. ಇದು ಉಳ್ಳವರು ರುದ್ರದೇವರೇ ಮೊದಲಾದ ದೇವತೆಗಳು ಅಂತ ಇರ್ಲಿ. ಆ ದೇವತೆಗಳು ಎಷ್ಟು ಮಂದಿ ಬರ್ತಾರ ಅದು ಆಮೇಲೆ ನೋಡಂತ. ಸದ್ಯಕ್ಕೆ ರುದ್ರದೇವರನ್ನ ಇಟ್ಟುಕೊಳ್ಳೋಣಂತ. ಮುಂದಿನ ದೇವತೆಗಳನ್ನ ಹೇಳ್ತೀವಿ, ರುದ್ರದೇವರನ್ನ ಇಟ್ಕೊಳ್ಳೋಣಂತ. ರುದ್ರದೇವರನ್ನ ನಾವು ಚಿಂತನೆ ಮಾಡುವಾಗ ಶ್ರೀಮದಾಚಾರ್ಯರು ಕೊಟ್ಟ ಒಂದು ಹೊಸ ಅಂಶ ಏನು ಅಂದ್ರೆ ಅವರ ಜ್ಞಾನ ಲೋಪವಾಗುವುದಿಲ್ಲ.
ಅವರ ಜ್ಞಾನ ಲೋಪವಾಗುವುದಿಲ್ಲ. ಅವರ ಮುಖವನ್ನು ನೀವು ನೆನೆಸಿಕೊಳ್ಳುವಾಗ ಜ್ಞಾನದ ಪ್ರಕಾಶ ಹಾಗೇ ತೊಟಕುತ್ತಿರಬೇಕು, ಫಳ 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 ಅಂತಿರಬೇಕು. ಯಾರ ಬಗ್ಗೆ ಹೇಳ್ತಿದ್ದಾರೆ ಇದನ್ನ? ಶ್ರೀಮದಾಚಾರ್ಯರು ದೇವತೆಗಳ ಬಗ್ಗೆ ಹೇಳ್ತಿದ್ದಾರೆ. ಹಂಗಾದ್ರೆ ನಮ್ಮ ಆಚಾರ್ಯರು ದೇವತೆಗಳ ಮೇಲೆ ಎಷ್ಟು ಪ್ರೇಮ ಉಳ್ಳವರಾಗ್ಯಾರ ಅಂದ್ರೆ, ಯಾವುದೇ ದೇವತೆಗಳು ಈಗಾಗಲೇ ಪದವಿಯನ್ನು ಪಡೆದುಕೊಂಡವರು ಮೋಕ್ಷಕ್ಕೆ ಹೋಗುವವರೆಗೆ, ಈ ಲಿಂಗ ಅವರು ಶರೀರ ತ್ಯಾಗ ಮಾಡುವವರೆಗೂ ಕೂಡ ಅವರ ಜ್ಞಾನಕ್ಕೆ ಲೋಪವಾಗುವುದಿಲ್ಲ, ನಾಶವಾಗುವುದಿಲ್ಲ. ನಾ ಹೇಳೋ ಶಬ್ದ ಕೇಳಿಸ್ಕೊಳ್ರಿ. ಅವರು ಈ ಶರೀರ ಬಿಟ್ಟು ಮೋಕ್ಷಕ್ಕೆ ಹೋಗುವವರೆಗೂ ಕೂಡ ಅವರಿಗೆ ಜ್ಞಾನ ಲೋಪವಾಗುವುದಿಲ್ಲ. ಅಸುರಾವೇಶ ಬೇರೆ, ಅಪರೋಕ್ಷ ಜ್ಞಾನ ಮರೆಯಾಗುವುದು ಬೇರೆ. ಅದೆರಡು ವಿಷಯವನ್ನ ಬಿಟ್ಟು ಬಿಡ್ರಿ. ಅಪರೋಕ್ಷ ಜ್ಞಾನ ತಿರೋಧಾನ, ಆಮೇಲೆ ಅಸುರಾವೇಶವನ್ನು ಹೊರತುಪಡಿಸಿದರೆ ಸಾಮಾನ್ಯಾವಸ್ಥೆಯಲ್ಲಿ ಯಾವ ದೇವತೆಗಳಿಗೂ ಜ್ಞಾನ ಲೋಪವಿಲ್ಲ. ಅದಕ್ಕೆ ಆ ದೇವತೆಗಳು ಅಷ್ಟು ಜಾಜ್ವಲ್ಯಮಾನರು, ಅಷ್ಟು ಪ್ರಕಾಶಮಾನರಾಗಿರ್ತಾರೆ. ಸುಮ್ಮನೆ ಅವ್ರನ್ನ ಉಪಾಸನೆ ಮಾಡ್ಲಿಕ್ಕೆ ಹೇಳೋದಿಲ್ಲ ಶಾಸ್ತ್ರ. ದಕ್ಷಿಣಾಕ್ಷಿ ಸ್ಥಿತಂ ವಾಯುಂ ಸಪ್ತದೇವ ಉಪಾಸತೆ ಅಕ್ಷೀಣ ಜ್ಞಾನ ಮನಸಃ ಸದಾಶಿವ ಪುರಸ್ಸರಾಹ. ಶ್ರೀಕೃಷ್ಣಾರ್ಪಣಮಸ್ತು.